ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಒಂದಾನೊಂದು ಕಾಲದಲ್ಲಿ ನಮಗೆ ಖುಷಿ ಮತ್ತು ಪ್ರೀತಿಯನ್ನ ನೀಡ್ತಾ ಇದ್ದಂತ ಸಂಬಂಧಗಳು ಇವತ್ತು ಅವೇ ನಮ್ಮ ಒತ್ತಡಕ್ಕೆ ಮತ್ತು ದುಃಖ ನೋವಿಗೆ ಕಾರಣ ಆಗಿದ್ದಾವೆ. ಒಂದಾನೊಂದು ಸಮಯದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಹೃದಯದಿಂದ ಮಾತನಾಡ್ತಾ ಇದ್ದಂತ ವ್ಯಕ್ತಿ ಇವತ್ತು ಕಣ್ ಮುಂದೆ ಬಂದ್ರೂ ಕೂಡ ನಮ್ಗೆ ಮುಖ ನೋಡ್ಬೇಕು ಅನಿಸ್ತಾ ಇಲ್ಲ. ಬಹಳ ಸರಳವಾಗಿದ್ದಂತ ಸಂಬಂಧಗಳು, ಆ ಸಂಬಂಧದಲ್ಲಿ ಪ್ರೀತಿ ಇತ್ತು, ಗೌರವ ಇತ್ತು ಮತ್ತು ಸ್ವೀಕಾರದ ಶಕ್ತಿ ಇತ್ತು. ಅಂತ ಸಂಬಂಧಗಳು ಇವತ್ತು ಬಹಳ ಕಠಿಣ ಅಥವಾ ಕಾಂಪ್ಲಿಕೇಟ್ ಆಗ್ತಾ ಇದಾವೆ, ಅಂತಂದ್ರೆ ಸಂಕೀರ್ಣತೆಗೆ ಬದಲಾವಣೆ ಆಗಿದಾವೆ. ಅಂತಂದ್ರೆ ಚಿಕ್ಕ ಪುಟ್ಟ ಮಾತಿಗೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ, ಅಥವಾ ಜಗಳಗಳಾಗ್ತಾ ಇದಾವೆ, ಅಥವಾ ಮಾತುಗಳೇ ನಿಂತು ಹೋಗ್ತಾ ಇದಾವೆ. ಯಾಕೆ ಈ ರೀತಿ ಆಗ್ತಾ ಇದೆ? ಸಂಬಂಧದ ನಿಜವಾದ ಫೌಂಡೇಶನ್, ಅಡಿಪಾಯ ಅಂತಂದ್ರೆ ಯಾವುದು? ಈ ರೀತಿ ಸಂಬಂಧಗಳು ದುರ್ಬಲ ಆದಾಗ ಅಥವಾ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಾಗ ಮತ್ತೊಮ್ಮೆ ಹೇಗೆ ಆ ಸಂಬಂಧವನ್ನ ಸಾಮರಸ್ಯದಿಂದ ಮಾಡಿಕೊಳ್ಳೋದು, ಆ ಸಂಬಂಧವನ್ನ ಹೇಗೆ ಗಟ್ಟಿಗೊಳಿಸೋದು, ಇದೆಲ್ಲದರ ವಿವರವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣಂತೆ. ಸಂಬಂಧ ಅಂತಂದ್ರೆ ಬಲೆ ಅದು ಪೋಷಕರು ಮಕ್ಕಳ ಸಂಬಂಧ ಆದ್ರೂ ಆಗಿರ್ಬೋದು, ಪತಿ ಪತ್ನಿ ಸಂಬಂಧ ಆದ್ರೂ ಆಗಿರ್ಬೋದು, ಅಕ್ಕ ತಂಗಿ, ಅಣ್ಣ ತಮ್ಮ ಅಥವಾ ಮಿತ್ರ ಸಂಬಂಧಿಗಳ ಸಂಬಂಧನೇ ಆಗಿರ್ಬೋದು. ಪ್ರತಿಯೊಂದು ಸಂಬಂಧಕ್ಕೋಸ್ಕರ ನಾವು ಬಹಳಷ್ಟು ಮಾಡ್ತಾ ಇದ್ದೇವೆ. ಸಂಬಂಧ ಚೆನ್ನಾಗಿರ್ಲಿ ಅಂತ ಇನ್ನೊಬ್ಬರ ಮಾತುಗಳನ್ನ ಅವ್ರು ಏನ್ ಹೇಳ್ತಾ ಇದ್ರೆ ಕೇಳ್ತೇವೆ. ಯಾಕಂದ್ರೆ ನಾವು ಅವ್ರು ಹೇಳಿರುವ ಕೆಲಸವನ್ನ ಮಾಡಿದ್ವಿ ಅಂತಂದ್ರೆ ಅವ್ರು ಖುಷಿ ಆಗ್ತಾರೆ, ನಮ್ ಸಂಬಂಧ ಚೆನ್ನಾಗಿರುತ್ತೆ. ಕೆಲವೊಂದ್ಸಲ ಕಾಂಪ್ರಮೈಸ್ ಮಾಡ್ಕೊಳ್ತೇವೆ, ಹೊಂದಾಣಿಕೆ ಮಾಡ್ಕೊಳ್ತೇವೆ. ಯಾಕೆ ಅಂತಂದ್ರೆ ನಮ್ ಸಂಬಂಧದಲ್ಲಿ ಸಾಮರಸ್ಯತೆ ಅನ್ನೋದು ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದ್ಸಲ ಏನೇನೋ ತ್ಯಾಗಗಳನ್ನ ಮಾಡ್ತೇವೆ. ಯಾಕೆಂದ್ರೆ ನಮ್ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಬ್ರು ಇನ್ನೊಬ್ರಿಗೋಸ್ಕರ ಸಮಯವನ್ನ ಕೊಡ್ತೇವೆ, ಕಾಳಜಿ ತೋರಿಸ್ತೇವೆ, ಪ್ರೀತಿಯನ್ನ ಹಂಚ್ಕೊಳ್ತೇವೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಆ ಸಂಬಂಧ ಎಷ್ಟು ಗಟ್ಟಿಯಾಗಿರ್ಬೇಕಾಗಿತ್ತು, ಸಾಮರಸ್ಯದಿಂದ ಕೂಡಿರ್ಬೇಕಾಗಿತ್ತು, ಅನ್ಯೋನ್ಯತೆಯಿಂದ ಇರ್ಬೇಕಾಗಿತ್ತು, ಅಷ್ಟಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸ್ತಾ ಇದೆ ಅಂತಂದ್ರೆ ಏನ್ ಹಾಗಿದ್ರೆ ಕಾರಣಗಳು? ಸೊ ಎಲ್ಲಾ ಸಂಬಂಧಗಳು ಹಾಗೆ ಇರುತ್ತೆ ಅಂತಲ್ಲ. ಕೆಲವೊಂದು ಪರಿವಾರದಲ್ಲಿ ಎಷ್ಟೋ ಸಂಬಂಧಗಳು ಚೆನ್ನಾಗ್ ಕೊನೆಯವರೆಗೂ ಚೆನ್ನಾಗಿರ್ತವೆ, ಸಾಮರಸ್ಯದಿಂದ ಕೂಡಿರ್ತವೆ. ಆದ್ರೆ ಎಲ್ಲೋ ಒಂದ್ ಕಡೆ ಕೆಲವೊಂದು ಪರಿವಾರಗಳಲ್ಲಿ ಈ ರೀತಿ ಸಂಬಂಧಗಳು ದುರ್ಬಲ ಆಗಿರ್ತವೆ. ಸೊ ಕಾರಣಗಳೇನ್ ಹಾಗಿದ್ರೆ? ಎಷ್ಟೋ ಪರಿವಾರದಲ್ಲಿ ಈ ತರ ಕೇಳ್ತೇವೆ, ಗಂಡ ಹೆಂಡತಿ ಜೊತೆಲೇ ಇದ್ದಾರೆ, ಆದ್ರೆ ಮಾತುಕತೆ ಇಲ್ಲ. ಮಕ್ಕಳಿಗೋಸ್ಕರ ಜೊತೆಲಿ ಇರ್ಬೇಕಂತ ನಿರ್ಧಾರ ಮಾಡಿದ್ದಾರೆ, ಆದ್ರೆ ಒಬ್ಬರಿಗೆ ಕಷ್ಟ ಆದ್ರೂ ಹೋಗ್ಬಿಟ್ಟು ಇನ್ನೊಬ್ಬರ ಜೊತೆ ಮುಕ್ತವಾಗಿ ಹಂಚ್ಕೊಳ್ಳಿಕ್ಕೆ ಅವರಿಂದ ಆಗ್ತಾ ಇಲ್ಲ. ಸೊ ಯಾಕೆ ಈ ರೀತಿ ದೂರಿತನ ಉಂಟಾಯ್ತು ಹಾಗಿದ್ರೆ? ಇದಕ್ಕೆಲ್ಲ ಸೊ ಏನ್ ಕಾರಣ ಅಂತ ತಿಳ್ಕೊಳ್ಳೋಣ. ಸೊ ಕೆಲವೊಂದು ಕಾರಣಗಳನ್ನ ನೋಡೋದಾದ್ರೆ, ಸಂಬಂಧಗಳಿಂದ ನಾವು ಅನೇಕ ನಿರೀಕ್ಷೆಗಳನ್ನ ಇಟ್ಕೊಳ್ತೇವೆ. ಒಬ್ರು ಇನ್ನೊಬ್ರಿಂದ ಇವ್ರು ಈ ರೀತಿ ಮಾಡ್ಬೇಕು, ಇವ್ರು ಇದನ್ನ ಕೊಡ್ಬೇಕು, ಅಥವಾ ಇವ್ರು ಈ ರೀತಿ ಹೀಗೆ ನಡ್ಕೊಳ್ಬೇಕು, ನನ್ನ ಇಷ್ಟದಂತೆ ಇರ್ಬೇಕು ಅಂತ ಹೇಳ್ಬಿಟ್ಟು ಒಬ್ರು ಇನ್ನೊಬ್ರಿಂದ ಅತಿಯಾದ ನಿರೀಕ್ಷೆ ಮಾಡೋದ್ರಿಂದನೂ ಕೂಡ ಸಂಬಂಧಗಳೇನಾಗ್ತವೆ? ದುರ್ಬಲಗೊಳ್ತವೆ. ಮತ್ತು ಒಬ್ಬರ ಸಂಸ್ಕಾರವನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಇರೋ ಕಾರಣದಿಂದನೂ ಕೂಡ ಒಬ್ಬರ ದೃಷ್ಟಿಕೋನ, ಅವ್ರು ಯಾವ ದೃಷ್ಟಿಕೋನದಿಂದ ಈ ರೀತಿ ವರ್ತಿಸ್ತಾ ಇದ್ದಾರೆ ಅಥವಾ ಯಾವ ದೃಷ್ಟಿಕೋನದಿಂದ ಈ ರೀತಿ ಹೇಳ್ತಾ ಇದ್ದಾರೆ, ಇದು ನಮ್ಗೆ ಅರ್ಥ ಮಾಡ್ಕೊಳಿಕ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಸೊ ಅಪಾರ್ಥ ಮಾಡ್ಕೊಳ್ತೇವೆ, ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೇವೆ. ಈ ಕಾರಣದಿಂದನೂ ಕೂಡ ಕೆಲವೊಂದ್ಸಲ ಸಂಬಂಧಗಳು ದುರ್ಬಲ ಆಗ್ತವೆ. ಮತ್ತು ಸಂಬಂಧಗಳಲ್ಲಿ ಏನಾದ್ರು ನಾನ್ ಹೇಳಿದ್ದೆ ಸರಿ, ನಾನ್ ಹೇಳ್ದಾಗೆ ಕೇಳ್ಬೇಕು, ಸೊ ನಾನ್ ಮಾಡೋದೆಲ್ಲ ಸರಿಯಾಗಿ ಇರುತ್ತೆ, ಇವ್ರು ನನ್ನನ್ನ ಜಡ್ಜ್ ಮಾಡ್ಬಾರ್ದು, ಇವ್ರು ನನ್ನನ್ನ ಈ ರೀತಿ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಏನಾದ್ರು ಈಗೋ ಅನ್ನೋದು ಸಂಬಂಧದಲ್ಲಿ ಬಂತು ಅಂತಂದ್ರೆ ಅಂತ ಸಂಬಂಧಗಳು ಕೂಡ ಏನಾಗ್ತವೆ? ದುರ್ಬಲ ಆಗ್ಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಸಂಬಂಧದಲ್ಲಿ ಯಾವಾಗ್ಲೂ ಕೂಡ ಒಬ್ರು ಹೇಳ್ದಂಗೆ ನಡಿಬೇಕು, ಅವ್ರೇನ್ ಹೇಳ್ತಾರೆ ಅದೇ ಸರಿ, ಈ ರೀತಿ ಆಟಿಟ್ಯೂಡ್ ಮನೋಭಾವ ಇದ್ರೂ ಕೂಡ ಏನಾಗ್ತವೆ? ಸಂಬಂಧಗಳು ಜಾಸ್ತಿ ದಿನ ಗಟ್ಟಿಯಾಗಿರೋದಕ್ಕೆ ಅಥವಾ ಸಾಮರಸ್ಯದಿಂದ ಕೂಡಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಿದ್ರೆ ಏನ್ ಮಾಡ್ಬೇಕಾಗಿದೆ? ಸಂಬಂಧಗಳು ನಾವೇನ್ ಅನ್ಕೊಳ್ತೇವೆ, ಕೆಲವೊಂದ್ಸಲ ನಾವೇನು ಮಾಡ್ತಾ ಇದೀವಿ ಇನ್ನೊಬ್ರಿಗೋಸ್ಕರ ಬಾಹ್ಯವಾಗಿ, ಯಾವ ರೀತಿ ಅವ್ರ ಜೊತೆ ಮಾತನಾಡ್ತಾ ಇದ್ದೇವೆ, ಅವ್ರಿಗೋಸ್ಕರ ಏನೆಲ್ಲ ವಸ್ತುಗಳನ್ನ ನಾವು ತರ್ತಾ ಇದ್ದೇವೆ ಅಥವಾ ಕೊಡ್ತಾ ಇದ್ದೇವೆ, ಇದರಿಂದ ನಮ್ಮ ಸಂಬಂಧಗಳು ಗಟ್ಟಿ ಆಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ನಾವ್ ಅನ್ಕೊಳ್ತೇವೆ. ಆದ್ರೆ ಇದು ಜೊತೆಗೆ ಆಂತರಿಕವಾಗಿ ಆ ಸಂಬಂಧದ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ನಮ್ಮ ಆಲೋಚನೆಗಳೇನಿದಾವೆ ಅನ್ನೋದು ಗಮನಿಸೋದು ಬಹಳ ಬಹಳ ಮುಖ್ಯ ಆಗಿದೆ. ಯಾಕೆಂತಂದ್ರೆ ನಾವು ಹೊಂದಾಣಿಕೆ ಮಾಡ್ಕೊಳ್ತೇವೆ, ಕೆಲವೊಂದ್ಸಲ ಕಾಂಪ್ರಮೈಸ್ ಆಗ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಪತಿ ಪತ್ನಿನೇ ಇರ್ಬೋದು. ಸೊ ಯಾರಾದ್ರೂ ಒಬ್ರು ಹೊರಗಡೆ ಹೋಗ್ಬೇಕಾಗಿದೆ, ಯಾವ್ದೋ ಒಂದು ಪ್ರೋಗ್ರಾಮ್ಗೆ ಹೋಗ್ಬಿಟ್ಟು ಅಟೆಂಡ್ ಆಗ್ಬೇಕಾಗಿದೆ, ಇನ್ನೊಬ್ರಿಗೆ ಇಷ್ಟ ಇಲ್ಲ ಅವ್ರ ಜೊತೆಗೆ ಹೋಗ್ಲಿಕ್ಕೆ, ಅಥವಾ ಅವತ್ತು ಅವ್ರು ರೆಸ್ಟ್ ಮಾಡ್ಬೇಕು, ಅಥವಾ ಇನ್ಯಾವುದೋ ಬೇರೆ ಕೆಲಸದಲ್ಲಿ ಅವ್ರು ಇದ್ದಾರೆ. ಸೊ ಪತಿ ಅಥವಾ ಪತ್ನಿ ಯಾರೋ ಒಬ್ರು ಹೊರಗಡೆ ಹೋಗ್ಬೇಕಾಗಿತ್ತು, ಕರೆದ್ರು ಅಂತಂದ್ರೆ ಇನ್ನೊಬ್ರು ಹೋಗ್ಲಿಕ್ ಮನ್ಸಿಲ್ಲ, ಆದ್ರೆ ನಾನು ಹೋಗ್ಲಿಲ್ಲ ಅಂತಂದ್ರೆ ಇವ್ರು ಬೇಜಾರ್ ಮಾಡ್ಕೊಳ್ತಾರೆ, ಅಥವಾ ಜಗಳ ಆಗ್ಬಿಡುತ್ತೇನೋ ಮನೇಲಿ, ಏನಕ್ಕೆ ಸುಮ್ನೆ ಕಿರಿ ಅಂತ ಹೇಳ್ಬಿಟ್ಟು ಕಾಂಪ್ರಮೈಸ್ ಆಗ್ಬಿಟ್ಟು ಏನ್ ಮಾಡ್ತೇವೆ? ಸರಿ ಆಯ್ತು ಅಂತ ಹೋಗ್ತೇವೆ. ನಾವ್ ಅನ್ಕೊಳ್ತೇವೆ ಏನು ಅಂತ, ನಾನ್ ಕಾಂಪ್ರಮೈಸ್ ಆದ್ನಲ್ವಾ, ಹೋಗ್ತಾ ಇದೀನಲ್ವಾ, ಇವ್ರಿಗೆ ಖುಷಿ ಆಗುತ್ತೆ, ನಮ್ ಸಂಬಂಧ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ಬಾಹ್ಯವಾಗಿ ಇದೆಲ್ಲಾನು ಸರಿಯಾಗಿ ಅನ್ಸಿದ್ರು ಕೂಡ ಆ ಸಮಯದಲ್ಲಿ ನಾನೇನಾದ್ರೂ ಕೂಡ
ಆ ಸಮಾರಂಭಕ್ಕೆ ಅಥವಾ ಆ ಪ್ರೋಗ್ರಾಮ್ಗೆ ಹೋದ್ಮೇಲೆ ನನ್ನ ಮನಸ್ಸಿನಲ್ಲಿ ಸರಿಯಾದ ವಿಚಾರಗಳು ನಡೀತಾ ಇಲ್ಲ. ಅಲ್ಲಿ ನನಗೆ ಬೋರ್ ಆಗ್ತಿರ್ಬೋದು ಅಥವಾ ಕಿರಿಕಿರಿ ಉಂಟಾಗ್ತಿರ್ಬೋದು. ಸೊ ಅವಾಗ ನಾನು ಈ ರೀತಿ ಯೋಚನೆ ಮಾಡಿದ್ರೆ, ಇವ್ರ ಸಲುವಾಗಿ ಇಲ್ಲಿ ಬಂದೆ, ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ, ನನಗೆ ಇಷ್ಟನೇ ಆಗ್ತಿಲ್ಲ, ನನಗೆ ಇಂಥ ಪ್ರೋಗ್ರಾಮ್ಗಳು ಇಷ್ಟನೇ ಆಗೋದಿಲ್ಲ. ಆದ್ರೂ ಏನ್ ಮಾಡೋದು, ಬರಲ್ಲ ಅಂತಂದ್ರೆ ಇವ್ರಿಗೆ ಕೋಪ ಬರುತ್ತೆ ಅಥವಾ ಮನೇಲಿ ಜಗಳ ಮಾಡ್ತಾರೆ, ಸುಮ್ನೆ ಏನಕ್ಕೆ ಕಿರಿಕಿರಿ ಅಂತ ಪ್ರತಿ ಸಲ ನನಗೆ ಬೇರೆ ಯಾವ ದಾರಿನೂ ಇರೋದಿಲ್ಲ, ಇಂಥ ಪ್ರೋಗ್ರಾಮ್ಗಳಿಗೆ ನಾನು ಬರ್ಲೇಬೇಕಾಗುತ್ತೆ. ಈ ರೀತಿ ಮನಸ್ಸಲ್ಲಿ ನಾನು ಏನಾದ್ರು ಯೋಚನೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೆ. ಬಟ್ ಅವ್ರ ಜೊತೆ ಅವಾಗ ಅಲ್ಲೇ ಇದ್ದೇನೆ, ಅವ್ರ ಜೊತೆಲೇ ಇದ್ದೇನೆ, ಚೆನ್ನಾಗೆ ಮಾತಾಡ್ತಾ ಇದ್ದೇನೆ. ಸೊ ನಾವ್ ಅನ್ಕೊಳ್ತೇವೆ ಸಂಬಂಧ ಚೆನ್ನಾಗಿರುತ್ತೆ ಈ ರೀತಿ ನಾವು ಕಾಂಪ್ರಮೈಸ್ ಅಥವಾ ಹೊಂದಾಣಿಕೆ ಮಾಡಿ ಹೋಗೋದ್ರಿಂದ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಮ ಆಲೋಚನೆಗಳು ಆ ಸಮಯದಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅಂತಂದ್ರೆ, ನಾವೇನು ಹೋದ್ವಿ, ಇಷ್ಟೊಂದೆಲ್ಲ ಇದ್ವಿ, ಅಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಆದ್ವಿ, ಅದಕ್ಕೆ ಯಾವ್ದಕ್ಕೂ ಕೂಡ ಬೆಲೆನೇ ಇರೋದಿಲ್ಲ. ಯಾಕೆಂತಂದ್ರೆ ನಮ್ಮ ನಕಾರಾತ್ಮಕವಾದ ಎನರ್ಜಿ ಅವರಿಗೆ ತಲುಪ್ತಾ ಇರುತ್ತೆ. ನನ್ಗೆ ಏನ್ ಇಷ್ಟ ಆಗ್ತಿಲ್ಲ, ನಂಗೆ ಏನ್ ಇರಿಟೇಟ್ ಆಗ್ತಿದೆ, ನಂಗೆ ಏನ್ ಕೋಪ ಬರ್ತಾ ಇದೆ, ಇದಕ್ಕೆಲ್ಲ ಕಾರಣ ನನ್ನ ಜೊತೆಯಲ್ಲಿರುವಂತಹ ವ್ಯಕ್ತಿ ಅಂತ ಅವ್ರ ಕಡೆ ಮನಸ್ಸಿನಿಂದ ಬೆರಳು ಮಾಡಿ ತೋರಿಸ್ತಾ ಇದೀವಲ್ವಾ. ಇದರಿಂದ ಅವ್ರಿಗೇನ್ ಚೆನ್ನಾಗ್ ಅನ್ಸೋದಿಲ್ಲ, ಮತ್ತೆ ನಮ್ ಸಂಬಂಧನೂ ಕೂಡ ಏನು ಗಟ್ಟಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಇನ್ನೊಬ್ರ ಜೊತೆ ಹೊಂದಾಣಿಕೆ ಮಾಡ್ಕೋತಾ ಇದೀವಾ ಅಥವಾ ಇನ್ನೊಬ್ರು ಹೇಳಿದ ಮಾತನ್ನ ಕೇಳ್ಬಿಟ್ಟು ಆ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಬಹಳ ಸ್ಪಷ್ಟವಾಗಿರ್ಬೇಕು ನಮ್ಮ ಮನಸ್ಸಿನಲ್ಲಿ. ನಿಜವಾಗ್ಲೂ ಈ ಕೆಲಸವನ್ನ ನಾನು ಯಾಕೆ ಮಾಡ್ತಾ ಇದ್ದೇನೆ, ನಿಜವಾಗ್ಲೂ ಇವ್ರ ಜೊತೆಗೆ ಈ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ನಾನು ಯಾಕೆ ಹೋಗ್ತಾ ಇದ್ದೀನಿ, ನಂಗೆ ಇಷ್ಟ ಇಲ್ಲ ಅಂತಂದ್ರೆ ನೇರವಾಗಿನೇ ಸೌಮ್ಯವಾಗಿನೇ ಅವ್ರಿಗೆ ನನ್ಗೆ ಇಷ್ಟ ಇಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ತಿಳಿಸಿ. ಇಲ್ಲ ಜಗಳ ಮಾಡ್ತಾರೆ ಅಥವಾ ಕೋಪ ಮಾಡ್ತಾರೆ, ಅದು ನನ್ಗೆ ಇಷ್ಟ ಇಲ್ಲ, ಇವ್ರು ಚೆನ್ನಾಗಿರ್ಬೇಕು ಅಂತ ನೀವು ಈ ರೀತಿ ಯೋಚನೆ ಮಾಡಿ ಇವ್ರ ಜೊತೆ ಹೋಗೋಣ ಅಂತ ಆಯ್ಕೆ ಮಾಡಿದೀರಾ ಅಂತಂದ್ರೆ ನಿಮ್ ಮನಸ್ಸಿಗೆ ನೀವು ಬಹಳ ತಿಳಿಸ್ಬಿಟ್ಟು ಹೇಳ್ಬೇಕಾಗತ್ತೆ. ಸೊ ಈ ಆಯ್ಕೆಯನ್ನ ನಾನೇ ಮಾಡ್ತಿರೋದು. ಯಾಕೆ ಅಂತಂದ್ರೆ ನನಗೆ ಮನೆಯಲ್ಲಿ ಜಗಳ ಆಗೋದು ಇಷ್ಟ ಇಲ್ಲ, ಯಾಕೆ ಅಂತಂದ್ರೆ ಅವರು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ, ನನ್ನ ಇಷ್ಟಕ್ಕಿಂತ ಅವರ ಜೊತೆ ಇರೋ ಸಂಬಂಧ ನನ್ಗೆ ಬಹಳ ಮುಖ್ಯವಾದದ್ದು. ಸೊ ಅದಕ್ಕೋಸ್ಕರ ನಾನೇ ಖುಷಿಯಿಂದ ಇಲ್ಲಿ ಹೋಗೋದಕ್ಕಾಗಿ ಒಪ್ಪಿಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಸ್ಪಷ್ಟವಾಗಿ ನೀವು ಹೇಳಿದ್ರಿ ಅಂತಂದ್ರೆ, ಆ ಪ್ರೋಗ್ರಾಮ್ ಹೋಗಿ ನೀವು ಅಟೆಂಡ್ ಆದ್ಮೇಲೆ ನಿಮ್ಗೆ ಅಲ್ಲಿ ಇಷ್ಟ ಆಗ್ತಿಲ್ಲ ಅಥವಾ ಕಿರಿಕಿರಿ ಉಂಟಾಗ್ತಿದೆ ಅಥವಾ ಬೇಜಾರಾಗ್ತಿದೆ ಅಂತಂದ್ರೆ ನಿಮ್ ಮನಸ್ಸು ಒತ್ತಿ ಹೇಳ್ತಿರತ್ತಲ್ವಾ, ಇವ್ರ ಸಲುವಾಗಿ ಬಂದೆ ನಾನು, ಇಲ್ಲ ಅಂತಂದ್ರೆ ಆರಾಮಾಗಿ ರೆಸ್ಟ್ ಮಾಡ್ಬೋದಾಗಿತ್ತು ಇವತ್ತು ನಾನು, ಅಥವಾ ಇಂಥ ಕಡೆ ಹೋಗ್ಬೋದಾಗಿತ್ತು ಅಂತ ಯಾವಾಗ ಮನಸ್ಸು ಹೇಳುತ್ತಲ್ಲ, ಅವಾಗ ನೀವು ಮನಸ್ಸಿಗೆ ಹೇಳ್ಬೋದು, ಇಲ್ಲ ಇಲ್ಲಿ ನಾನೇ ಆಯ್ಕೆ ಮಾಡ್ಕೊಂಡ್ ಬಂದೆ, ಬಲೆ ಅವ್ರು ಕರ್ದಿರ್ಬೋದು, ಬಟ್ ಬರೋ ನಿರ್ಣಯ ನಾನೇ ತೆಗೆದುಕೊಂಡಿದ್ದು, ನಾನು ಸರಿಯಾಗಿ ಅಂದ್ರೆ ಇಲ್ಲಿ ಚೆನ್ನಾಗಿದ್ದೇನೆ, ಖುಷಿಯಾಗಿದ್ದೇನೆ ಅಂತ ಹೇಳ್ಬಿಟ್ಟು ನಿಮ್ ಮನಸ್ಸಿಗೆ ನೀವು ಅವಾಗ ತಿಳಿಸ್ಬಿಟ್ಟು ಹೇಳ್ಬೋದು. ಯಾಕೆ ಅಂತಂದ್ರೆ ನಾವೇನ್ ಯೋಚನೆ ಮಾಡ್ತಾ ಇದ್ದೇವೆ ಅಥವಾ ನಾವೇನ್ ಮನಸ್ಸಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೇವೆ, ದಾಖಲಿಸ್ಕೊಳ್ತಾ ಇದ್ದೇವೆ, ಅದು ಸರಿಯಾಗಿ ದಾಖಲಿಸ್ಕೊಳ್ಳಿಲ್ಲ, ಸರಿಯಾಗಿ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಜೀವನದ ಯಾವುದೋ ಒಂದು ಸಂದರ್ಭ ಅಥವಾ ಘಟ್ಟದಲ್ಲಿ ಅದು ಹೊರಗಡೆ ಬಂದ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ನಮ್ಗೆ ಗೊತ್ತಿಲ್ಲದೆ ಅವರಿಂದ ನಾವು ಒಂದು ನಿರೀಕ್ಷೆ ಇಟ್ಕೊಂಡ್ಬಿಟ್ಟಿರ್ತೀವಿ ಆ ಸಮಯದಲ್ಲಿ. ಈಗ ಇವ್ರು ಕರೆದ್ರು ಅಂತ ಹೇಳ್ಬಿಟ್ಟು ನಾನು ಹೋದ್ನಲ್ವಾ, ನೆಕ್ಸ್ಟ್ ಟೈಮ್ ನಾನು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇವ್ರು ನನ್ ಜೊತೆ ಬರ್ತಾರೆ. ಅಂತದೇ ಯಾವ್ದೋ ಪರಿಸ್ಥಿತಿ ಬಂದಾಗ ಬನ್ನಿ ಇಂಥ ಪ್ರೋಗ್ರಾಮ್ ಇದೆ ಹೋಗ್ ಬರೋಣ ಅಂತ ನಾವು ಕರೆದ್ವಿ ಅಂತಂದ್ರೆ, ಸೊ ಅವ್ರಿಗೆ ಯಾವತ್ತು ಹುಷಾರಿರ್ಲಿಕ್ಕಿಲ್ಲ ಅಥವಾ ಮನ್ಸಿರ್ಲಿಕ್ಕಿಲ್ಲ ಅಥವಾ ಅವ್ರು ಯಾವ್ದೋ ಬೇರೆ ಕೆಲಸಕ್ಕೆ ಕಮಿಟ್ ಆಗಿರ್ಬೋದು. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ, ನನ್ಗೆ ಸ್ವಲ್ಪ ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಅವಾಗ ನಾವೇನ್ ಹೇಳ್ತೀವಿ, ನಾನು ಲಾಸ್ಟ್ ಟೈಮ್ ನೀವು ಕರೆದಾಗ ಬಂದಿದ್ನಿ ಅಂತ ನಾನು ಕೆಲಸ ಬಿಟ್ಟು ಬಂದಿದ್ನಲ್ವಾ, ಇವಾಗ ಬನ್ನಿ ನನ್ ಜೊತೆನೋ ಅಂತ ಹೇಳ್ಬಿಟ್ಟು. ಈ ರೀತಿ ನಮ್ಗೆ ಗೊತ್ತಿಲ್ದೇನೆ ನಿರೀಕ್ಷೆಗಳನ್ನ ಇಟ್ಕೊಂಡ್ಬಿಟ್ಟಿರ್ತೀವಿ. ಅವ್ರೇನಾದ್ರೂ ಬರಲ್ಲ ಅಂದಿದ್ದಕ್ಕೆ ಅಲ್ಲೇ ಏನಾಗ್ಬಿಡುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಕಿರಿಕಿರಿ ಅಥವಾ ಜಗಳ ಆಗೋ ಸಾಧ್ಯತೆಗಳು ಇರ್ತವೆ. ಸೊ ಅದಕ್ಕೋಸ್ಕರ ನಿಮ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಒಂದ್ ಆಯ್ಕೆ, ನಾನ್ ಬರಕ್ ಆಗಲ್ಲ ಅಂತ ನೇರವಾಗಿ ಹೇಳಿ. ಇಲ್ಲ ಹೋಗೋದನ್ನ ಆಯ್ಕೆ ಮಾಡ್ಕೊಂಡಿದೀರಾ ಅಂತಂದ್ರೆ ಬಹಳ ಸ್ಪಷ್ಟವಾಗಿರಿ, ಇದು ನಿಮ್ಮ ಆಯ್ಕೆನೇ ಆಗಿದೆ, ನೀವೇ ಖುಷಿಯಿಂದ ಹೋಗೋದಕ್ಕಾಗಿ ಒಪ್ಕೊಂಡಿದ್ದೀರಾ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಇಷ್ಟ ಆದ್ರೂ ಕೂಡ, ಚೆನ್ನಾಗ್ ಅನಿಸ್ತಾ ಇಲ್ಲ ಅಂದ್ರೂ ಕೂಡ ನಿಮ್ಮ ಮನಸ್ಸಿನ ಜೊತೆ ನೀವು ಮಾತಾಡ್ಕೊಂಡ್ಬಿಟ್ಟು ಒಳ್ಳೆ ರೆಕಾರ್ಡಿಂಗ್ ಅಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನೀವು ಮಾಡಿರುವಂತಹ ಏನು ಕಾಂಪ್ರಮೈಸ್ ಆಗಿರ್ಬೋದು ಅಥವಾ ಅವ್ರ ಖುಷಿಗೆ ನೀವು ಪ್ರಾಮುಖ್ಯತೆ ಕೊಟ್ಟಿರ್ಬೋದಲ್ವಾ, ಇದಕ್ಕೆಲ್ಲದಕ್ಕೂ ಕೂಡ ಬೆಲೆ ಇರುತ್ತೆ, ನಿಮ್ ಸಂಬಂಧ ನಿಜವಾಗ್ಲೂ ಗಟ್ಟಿಗೊಳ್ಳುತ್ತೆ. ಮತ್ತೆ ಎಕ್ಸ್ಪೆಕ್ಟೇಷನ್ಸ್, ಎಷ್ಟೋ ಬಾರಿ ಉದಾಹರಣೆಗೆ ಪೋಷಕರು ಅಥವಾ ಮಕ್ಕಳ ಸಂಬಂಧವನ್ನೇ ನಾವು ನೋಡಿದ್ವಿ ಅಂತಂದ್ರೆ, ತಂದೆ ತಾಯಿ ಮಕ್ಕಳಿಗೋಸ್ಕರ 20 ವರ್ಷ 25 ವರ್ಷ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಅವ್ರನ್ನ ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಸೇರಿಸ್ಬಿಟ್ಟು ಓದಿಸಿರ್ತಾರೆ. ಇವನ್ ಮಕ್ಳೇನಾದ್ರೂ ವಿದೇಶದಲ್ಲಿ ಓದ್ತೀನಿ ಅಂತಂದ್ರೆ, ಸೊ ತಮ್ಮ ಹತ್ರ ಇರುವಂತಹ ಚಿನ್ನ ಆಗಿರ್ಬೋದು ಅದನ್ನ ಮಾರಿ ಆದ್ರೂ ಸರಿ ಅಥವಾ ಸಾಲ ಆದ್ರೂ ಮಾಡಿ ಸರಿ ಅಥವಾ ಅವ್ರ ಹತ್ರ ದುಡ್ಡಿದ್ರೆ ಆ ದುಡ್ಡನ್ನ ಖರ್ಚು ಮಾಡಿ ಆದ್ರೂ ಸರಿ ಮಕ್ಕಳ ಆಸೆಯನ್ನ ಈಡೇರಿಸ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಮಕ್ಕಳು ವಿದೇಶದಲ್ಲಿ ಓದ್ಬಿಟ್ಟು ಅವ್ರಿಗೆ ಅಲ್ಲೇ ಒಳ್ಳೆ ಜಾಬ್ ಸಿಕ್ತು ಅಂತಂದ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಎಲ್ರು ಹೀಗೆ ಮಾಡ್ತಾರೆ ಅಂತಲ್ಲ, ಕೆಲವೊಂದ್ಸಲ ಕೆಲವೊಂದ್ ಪರಿವಾರದಲ್ಲಿ ಈ ರೀತಿ ಆಗುತ್ತೆ. ಅವಾಗ ತಂದೆ ತಾಯಿಗಳಿಗೆ ನಿರಾಶೆ ಉಂಟಾಗುತ್ತೆ. ಯಾಕಂದ್ರೆ ಅವ್ರೇನ್ ಅನ್ಕೊಂಡಿದ್ರು, ಮಕ್ಕಳು ಓದ್ಬಿಟ್ಟು ಬಂದು ನಮ್ ಜೊತೆನೇ ಇರ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು. ಸೊ ಇಂತಹ ಘಟನೆಗಳು ಘಟಿಸಿದಾಗ ಏನಾಗುತ್ತೆ, ಅವ್ರಿಗೆ ಒಂದು ನಿರಾಶೆ ಆಗುತ್ತೆ. ಮಕ್ಕಳು ಅಷ್ಟು ದೂರದಲ್ಲಿ ನಮ್ಮಿಂದ ದೂರ ಆಗಿದಾರಲ್ವಾ, ನಮ್ ಕಷ್ಟ ಕಾಲದಲ್ಲಿ ಅವ್ರು ನಮ್ ಜೊತೆಲಿ ಇರ್ಲಿಕ್ಕಾಗಲ್ಲ, ಬೇಗ ಬರ್ಲಿಕ್ಕಾಗಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು
ಒಂದು ನೋವು ಮನಸ್ಸಿನಲ್ಲಿ ಕಾಡ್ತಿರುತ್ತೆ. ಮತ್ತು ಕೆಲವೊಂದು ಪರಿವಾರಗಳಲ್ಲಿ ಈ ರೀತಿಯೂ ಆಗುತ್ತೆ. ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ, ಒಳ್ಳೆ ಕೆಲಸನ ತಗೊಳ್ತಾರೆ ಮಕ್ಕಳು, ಅಥವಾ ಒಳ್ಳೆ ಸಂಬಂಧ ನೋಡ್ಬಿಟ್ಟು ಅವರಿಗೆ ಮದ್ವೆನೂ ಮಾಡಿಕೊಟ್ಟಿರ್ತಾರೆ. ಸ್ವಲ್ಪ ದಿನ ಅಪ್ಪ ಅಮ್ಮನ ಜೊತೆ ಇರ್ತಾರೆ, ಆಮೇಲೆ ಬೇರೆ ಮನೆ ಮಾಡ್ಕೊಂಡ್ಬಿಟ್ಟು ಸಪ್ರೇಟ್ ಆಗಿರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ತಂದೆ ತಾಯಿಗಳಿಗೆ ತುಂಬಾ ನೋವಾಗುತ್ತೆ. ಅಲ್ಲ, ನಮ್ ಜೊತೆ ಕೊನೆವರೆಗೂ ಕೂಡ ನಮ್ ಜೊತೆಯಲ್ಲಿ ಇರ್ತಾರೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಎಷ್ಟು ಕನಸು ಕಟ್ಟಿದ್ವಿ, ಇವ್ರ ಮೇಲೆ ಎಷ್ಟೊಂದು ಪರಿಶ್ರಮ ಪಟ್ಟಿದ್ವಿ ನಾವು, ಆದ್ರೂ ಈ ತರ ನಮ್ಮನ್ನ ಬಿಟ್ಬಿಟ್ಟು ಸಪ್ರೇಟ್ ಆಗಿ ಹೋಗಿದಾರಲ್ವಾ ಅಂತ ಒಂದು ಕೊರಗು ನೋವು ಕಾಡ್ತಾ ಇರುತ್ತೆ. ಸೊ ಇದರಿಂದ ಅವರು ಮಾನಸಿಕವಾಗಿ ಕುಗ್ತಾ ಇರ್ತಾರೆ. ಅನಾರೋಗ್ಯನೂ ಕೂಡ ಅವ್ರಿಗೆ ಕಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಈ ತರ ನೋಡ್ದಾಗ್ಲೆಲ್ಲ ಕಾರಣ ಏನು ಇದಕ್ಕೆ? ಮಕ್ಕಳಿಂದ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಮಕ್ಕಳು ನಮ್ ಜೊತೆನೆ ಇರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದೀವಲ್ವಾ, ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಸೊ ಬಟ್ ಈ ನಿರೀಕ್ಷೆಗಳು ನೆರವೇರ್ತಾ ಇದ್ದಾಗ ನಿರಾಶೆ, ಹತಾಶೆ ಉಂಟಾಗುತ್ತೆ. ಸೊ ಏನ್ ಹಾಗಿದ್ರೆ ಈ ನೋವು ನಮ್ಗೆ ಆಗ್ಬಾರ್ದು ಅಂತಂದ್ರೆ, ಯಾವುದೇ ಒಂದು ಸಂಬಂಧದಲ್ಲಿ ಏನ್ ಕೊಡ್ತಾ ಇದ್ದೇವೆ, ಏನ್ ಮಾಡ್ತಾ ಇದ್ದೇವೆ, ಅದಕ್ಕೆ ನಾವು ಭವಿಷ್ಯದಲ್ಲಿ ಇದು ನಮ್ಗೆ ವಾಪಸ್ಸು ಈ ರೀತಿ ಬರುತ್ತೆ, ಅವರು ಕೂಡ ಈ ರೀತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ತೆಗೆದುಕೊಳ್ಳುವ ಭಾವನೆಯನ್ನ ಅಥವಾ ಮನೋಭಾವವನ್ನ ನಾವು ಇಟ್ಕೊಂಡ್ವಿ ಅಂತಂದ್ರೆ ಆಗ ಸಂಬಂಧಗಳು ದುರ್ಬಲಗೊಳ್ಳಿಕ್ಕೆ ಪ್ರಾರಂಭ ಆಗ್ತವೆ. ಯಾಕೆಂತಂದ್ರೆ ಇಲ್ಲಿ ಒಂದು ಸುಂದರವಾದ ನಿಯಮ ಅಕ್ಯುರೇಟ್ ಆಗಿ ಕೆಲಸ ಮಾಡ್ತಾ ಇದೆ. ಅದು ಕರ್ಮದ ಸಿದ್ಧಾಂತದ ನಿಯಮ. ಮತ್ತು ಕೆಲವೊಬ್ಬರ ಜೊತೆ ನಮ್ದು ಅಷ್ಟೇ ಋಣಾನುಬಂಧ ಇರುತ್ತೆ ಜೊತೆಯಲ್ಲಿರೋದು. ಸೊ ಈ ರೀತಿ ಕಾರಣಗಳಿಂದ ಕೆಲವೊಂದ್ಸಲ ನಾವ್ ಇಷ್ಟಪಟ್ರು ಕೂಡ, ನಾವ್ ಎಷ್ಟೊಂದೆಲ್ಲ ನಿಸ್ವಾರ್ಥವಾಗಿ ಮಾಡಿದ್ರು ಕೂಡ ಸೊ ನಮ್ ಜೊತೆ ಅವ್ರು ಇರ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವ್ ಎಷ್ಟು ಸ್ವೀಕಾರ ಮಾಡ್ತೇವೆ ಸಂದರ್ಭಗಳನ್ನ, ಪರಿಸ್ಥಿತಿಗಳನ್ನ, ವ್ಯಕ್ತಿಗಳನ್ನ ಎಷ್ಟು ನಾವು ಸ್ವೀಕಾರ ಮಾಡ್ತೀವಲ್ವಾ, ಅಷ್ಟು ನಾವು ಸಕಾರಾತ್ಮಕವಾಗಿರ್ತೇವೆ, ಮಾನಸಿಕವಾಗಿನೂ ಕೂಡ ಸ್ಥಿರವಾಗಿರ್ತೇವೆ, ಹಗುರವಾಗಿರ್ತೇವೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಭಲೆ ಅವ್ರು ನಮ್ಮಿಂದ ಬೇರೆ ಸ್ಥಳದಲ್ಲೇ ಇರ್ಬೋದು, ಸ್ವಲ್ಪ ದೂರದಲ್ಲೇ ಇರ್ಬೋದು, ಆದ್ರೆ ನಾವು ಅವ್ರ ಬಗ್ಗೆ ಯಾವಾಗ್ಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ವಿ, ಅವರಿಂದ ಯಾವುದೇ ನಿರೀಕ್ಷೆಗಳನ್ನ ನಾವು ಇಟ್ಕೊಂಡಿಲ್ಲ, ನಮ್ಮ ಸಂಬಂಧ ನಿಸ್ವಾರ್ಥವಾಗಿದೆ ಅಂತಂದ್ರೆ ನಮ್ಗೆ ಅವಶ್ಯಕತೆ ಇದ್ದಾಗ ಖಂಡಿತವಾಗ್ಲೂ ಅವ್ರು ನಮ್ ಜೊತೆಲೇ ಇರ್ತಾರೆ. ಅವ್ರು ದೂರ ಇದ್ರು ಕೂಡ ನಾವು ಸದಾ ಅವ್ರು ನಮ್ ಜೊತೆ ಇದ್ದಾರೆ ಅಂತಾನೆ ಅನುಭವ ಮಾಡ್ತೀವಿ. ಇಲ್ಲ ಅಂತಂದ್ರೆ ಈ ರೀತಿ ನಿರೀಕ್ಷೆಗಳನ್ನ ನಾವು ಇಟ್ಕೊಂಡ್ವಿ ಅಂತಂದ್ರೆ ಏನಾಗುತ್ತೆ, ಯಾವುದೋ ಒಂದು ಜೀವನದ ಘಟ್ಟದಲ್ಲಿ ದಿನಾಲು ಬೇಸರ ಆಗ್ತಿರುತ್ತಲ್ವಾ, ಯಾವುದೋ ಒಂದು ಸಂದರ್ಭದಲ್ಲಿ ನಮ್ ಬಾಯಿಂದ ಇಂಥ ಮಾತುಗಳು ಬಂದ್ಬಿಡ್ತವೆ. ನಾವ್ ಎಷ್ಟೊಂದೆಲ್ಲ ಪರಿಶ್ರಮ ಪಟ್ಟು ನಿಮ್ಗೆ ಎಷ್ಟೊಂದು ಓದಿಸಿದ್ವಿ, ಎಲ್ಲಾ ಮಾಡಿದ್ವಿ, ನೀವೇನ್ ಮಾಡಿದ್ರಿ ನಮ್ಗೆ ಅಂತ ಹೇಳ್ಬಿಟ್ಟು ಅವಾಗ ಅವ್ರ ಮುಂದೆ ಇರೋರು ಕೂಡ ಅವರು ಕೋಪದಲ್ಲಿದ್ರೆ ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಅವರು ಕೂಡ ಈ ರೀತಿ ವಾಪಸ್ ನಮ್ಗೆ ಉತ್ತರ ಕೊಟ್ಬಿಟ್ರು ಅಂತಂದ್ರೆ, ಎಲ್ಲಾ ತಂದೆ ತಾಯಿಗಳು ಮಾಡೋದನ್ನೇ ತಾನೇ ನೀವು ಮಾಡಿದ್ರಿ, ಅದ್ರಲ್ಲಿ ಏನ್ ದೊಡ್ಡದಿದೆ ಅಂತ ಏನಾದ್ರೂ ಈ ರೀತಿ ಮಾತು ಬಂತು ಅಂತಂದ್ರೆ ಎಷ್ಟೊಂದು ಇನ್ನೂ ಬೇಜಾರಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಯಾವುದೇ ಸಂಬಂಧ ಆಗಿರ್ಬೋದು, ನಾವ್ ಎಷ್ಟು ಅವುಗಳನ್ನ ನಿಸ್ವಾರ್ಥವಾಗಿ ಇಟ್ಕೊಳ್ತೀವಲ್ವಾ, ಅಷ್ಟು ಅವು ಬಲಗೊಳ್ತವೆ, ಅಷ್ಟು ಸಾಮರಸ್ಯದಿಂದ ಕೂಡ್ತವೆ, ಅಷ್ಟು ನಮ್ಗೆ ಅವು ಪ್ರೀತಿ ಸುಖವನ್ನ ನೀಡ್ತವೆ. ಯಾವುದೇ ಸಂಬಂಧ ಆಗಿರ್ಬೋದು, ಇದು ಪತಿ ಪತ್ನಿ ಅಥವಾ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮಂದ್ರು, ಯಾವುದೇ ಸಂಬಂಧ ಆಗಿರ್ಬೇಕು, ಸಂಬಂಧದಲ್ಲಿ ನಾವು ಯಾವಾಗ್ಲೂ ಕೂಡ ಕೊಡುವಂತವ್ರಾಗ್ಬೇಕು. ನಮ್ಮ ಹತ್ರ ಪ್ರೀತಿ ಇದೆಯಾ, ನಿಸ್ವಾರ್ಥವಾಗಿ ಆ ಪ್ರೀತಿಯನ್ನ ಎಲ್ರಿಗೂ ಕೊಡುವಂತದ್ದಾಗ್ಬೇಕು. ನಾವು ನಮ್ಮ ಹತ್ರ ಗೌರವ ಇದೆಯಾ, ಎಲ್ರಿಗೂ ಕೂಡ ಗೌರವವನ್ನ ಕೊಡೋಣಂತೆ. ನಮ್ಮ ಹತ್ರ ಶಾಂತಿ ಇದೆಯಾ ಅಥವಾ ನಮ್ಮ ಹತ್ರ ತಾಳ್ಮೆ ಇದೆಯಾ, ತಾಳ್ಮೆಯಿಂದ ಶಾಂತಿಯಿಂದ ಎಲ್ಲರೊಂದಿಗೂ ಕೂಡ ನಾವು ವ್ಯವಹಾರ ಮಾಡೋಣಂತೆ. ಸಂಬಂಧದಲ್ಲಿ ಎಷ್ಟು ನಾವು ನಿಸ್ವಾರ್ಥತೆ, ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಿಸ್ವಾರ್ಥವಾಗಿರ್ತೇವೆ, ಸದಾ ಕೊಡುವವರಾಗಿರ್ತೇವಲ್ವಾ, ಅಷ್ಟು ಸಂಬಂಧಗಳೇನಾಗ್ತವೆ, ಗಟ್ಟಿಗೊಳ್ತವೆ ಮತ್ತು ಅನ್ಯೋನ್ಯತೆಯಿಂದ ಕೂಡಿರ್ತವೆ. ಎಷ್ಟೋ ಬಾರಿ ನಮ್ಗೆ ಮುಂದೆ ಇರೋರು ಅಥವಾ ಜೊತೆಲಿರೋರು ಸಂಸ್ಕಾರಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವ್ ಯಾವಾಗ್ಲೂ ಕೂಡ ವರ್ತಮಾನ ಸಮಯವನ್ನ, ವರ್ತಮಾನದ ಅವರ ವ್ಯವಹಾರವನ್ನ ನೋಡ್ತಾ ಇರ್ತೇವೆ. ಆದ್ರೆ ಒಂದು ನಿಮಿಷ ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಿಕೊಂಡಾಗ ನಾವೆಲ್ಲರೂ ಕೂಡ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ. ಬಲೆ ಇವತ್ತು ಈ ಸಂಬಂಧದೊಂದಿಗೆ ನಾವು ಜೊತೆಲಿ ಇರ್ಬೋದು, ಬಲೆ ಅವ್ರು ನನ್ನ ಪತ್ನಿ ರೂಪದಲ್ಲಿ, ಪತಿಯ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ, ತಂದೆ ತಾಯಿ ರೂಪದಲ್ಲಿ, ಸಹೋದರ ಸಹೋದರಿಯ ರೂಪದಲ್ಲಿ, ಈ ಸಂಬಂಧದ ರೂಪದಲ್ಲಿ ನಾವು ಜೊತೆಯಲ್ಲಿದ್ದೇವೆ. ಆದ್ರೆ ನಾವೆಲ್ಲರೂ ಕೂಡ ಒಂದು ಸುದೀರ್ಘವಾದ ಈ ಜೀವನದ ಪ್ರಯಾಣವನ್ನ ಮಾಡುವಂತಹ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ. ಸೊ ಈ ಜನ್ಮದ ಹಿಂದಿನ ಜನ್ಮದಲ್ಲಿ ಕೂಡ ನಾವೇನಿದ್ವಿ, ಇನ್ನೊಂದು ಶರೀರದಲ್ಲಿದ್ವಿ, ಇನ್ನೊಂದು ಪರಿವಾರದಲ್ಲಿದ್ವಿ. ಆ ಪರಿವಾರದಲ್ಲಿ ಸಂಸ್ಕೃತಿ ಬೇರೆ ಇತ್ತು, ಭಾಷೆ ಬೇರೆ ಇತ್ತು, ಅಲ್ಲಿರುವಂತಹ ಆ ವ್ಯವಹಾರಗಳು, ಸಂಸ್ಕಾರಗಳು ಬೇರೆ ಇದ್ವು. ಸೊ ಅಲ್ಲೊಂದು ನಾವು 100 ವರ್ಷ ಇದ್ವಿ ಅಂತಂದ್ರೆ ಅದಕ್ಕಿಂತ ಹಿಂದೆ ಹೋದ್ರೆ, ಯಾಕೆಂದ್ರೆ ಆತ್ಮಕ್ಕೆ ಸಾವಿಲ್ಲ, ಆತ್ಮ ಅಜರ ಅಮರ ಅವಿನಾಶಿಯಾಗಿದೆ. ಸೊ ಅದಕ್ಕಿಂತ ಹಿಂದೆ ಇನ್ನೊಂದು ಪರಿವಾರ, ಇನ್ನೊಂದು ಭಾಷೆ, ಇನ್ನೊಂದು ಸಂಸ್ಕಾರಗಳು ಇರುವಂತಹ ವ್ಯಕ್ತಿಗಳೊಂದಿಗೆ, ಪರಿವಾರದೊಂದಿಗೆ ಅವರು ಜೀವನವನ್ನ ನಡೆಸಿ ಬಂದಿದ್ದಾರೆ. ಈ ಜೀವನದ ಪ್ರಯಾಣದಲ್ಲಿ ಅವರ ಸಂಸ್ಕಾರಗಳು ಡಿಫ್ರೆಂಟ್ ಆಗಿ ಅವರು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಒಂದು ಡಿಫ್ರೆಂಟ್ ಆಗಿರುವಂತಹ, ಭಿನ್ನ ಆಗಿರುವಂತಹ ನಂಬಿಕೆಗಳನ್ನ ಅವರು ಹೊಂದಿದ್ದಾರೆ. ಸೊ ಎಲ್ಲರೂ ಕೂಡ ನಾವು ವಿಭಿನ್ನರಾಗಿದ್ದೇವೆ, ಬೇರೆ ಬೇರೆ ಸಂಸ್ಕಾರಗಳನ್ನ ನಾವು ಹೊಂದಿದ್ದೇವೆ, ಎಲ್ಲರೂ ಕೂಡ ವಿಶೇಷವಾಗಿದ್ದೇವೆ, ಎಲ್ಲರೂ ಕೂಡ ಡಿಫ್ರೆಂಟ್ ಆಗಿದ್ದೇವೆ. ಇಲ್ಲಿ ಯಾರು ಕೂಡ ತಪ್ಪಾಗಿಲ್ಲ. ನಾವು ನಮ್ಮ ಈ ಜೀವನದ ಪ್ರಯಾಣದಲ್ಲಿ, ಸೊ ಸುದೀರ್ಘವಾದ ಈ ಪ್ರಯಾಣದಲ್ಲಿ
ಎಷ್ಟೋ ಬಾರಿ ಬೇರೆ ಬೇರೆ ಪರಿವಾರದಿಂದ ನಾವು ಬೇರೆ ಬೇರೆ ಸಂಸ್ಕಾರಗಳನ್ನ ಕಲ್ತಿರ್ತೇವೆ. ಕೆಲವೊಂದು ಪರಿವಾರದಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ ಅಂದ್ರೆ ಅವರು ಆ ಸಮಯದಲ್ಲಿ ಅವರಿಗೆ ಸುಳ್ಳು ಹೇಳ್ಬೇಕಾಗ್ತಿರುತ್ತೆ. ಸೊ ಅವಾಗ ಏನನ್ಸುತ್ತೆ, ಸುಳ್ಳು ಹೇಳೋದು ನಾರ್ಮಲ್ ಸಾಮಾನ್ಯ ಅಂತ ಅನ್ಸ್ತಿರುತ್ತೆ. ಅದೇ ಸಂಸ್ಕಾರ ನಮ್ದಾಗ್ಬಿಟ್ಟಿರುತ್ತೆ. ಕೆಲವೊಂದ್ಸಲ ತುಂಬಾ ವಿಶ್ವಾಸ ಇಟ್ಟಿರ್ತಾರೆ, ಅವ್ರ ವಿಶ್ವಾಸವನ್ನ ಜೊತೆಲಿರುವಂತಹ ವ್ಯಕ್ತಿ ಉಳಿಸ್ಕೊಂಡಿರೋದಿಲ್ಲ. ಸೊ ಅವರಿಗೆ ವಿಶ್ವಾಸ ಅಂತಂದ್ರೇನೆ ಮೋಸ ಅಥವಾ ನೋವಾಗುತ್ತೆ, ವಿಶ್ವಾಸ ಇಡಬಾರ್ದು ಅನ್ನುವಂತ ಸಂಸ್ಕಾರ ಅವರಲ್ಲಿ ಆಳವಾಗಿ ಬೇರೂರ್ ಬಿಟ್ಟಿರುತ್ತೆ. ಸೊ ಕೆಲವೊಂದ್ಸಲ ಕೆಲವೊಬ್ಬರಿಗೆ ಶಿಸ್ತು ಅಂದ್ರೆ ತುಂಬಾ ನೀಟಾಗಿರ್ಬೇಕು, ಎಲ್ಲಾನು ಕೂಡ ಮನೆಯಲ್ಲಿ ಅಚ್ಚುಕಟ್ಟಾಗಿರ್ಬೇಕು, ಎಲ್ಲಾನು ಅವುಗಳ ಸ್ಥಳಗಳಲ್ಲೇ ಇರ್ಬೇಕು ಅಂತ ಆ ರೀತಿ ಸಂಸ್ಕಾರ ರೂಢಿಸ್ಕೊಂಡಿರ್ತಾರೆ. ಇನ್ನು ಕೆಲವೊಬ್ರು ನಮ್ದೇ ಮನೆ ಅಲ್ವಾ, ಫ್ರೀ ಆಗಿದ್ರೆ ಆಯ್ತು ಬಿಡು, ಎಲ್ಲಾ ಸಮಯದಲ್ಲಿ ನೀಟಾಗಿರ್ಲೇಬೇಕಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೀ ಮೈಂಡ್ ಇಂದ ಇರ್ತಾರೆ. ಕೆಲವರಿಗೆ ಬೇಗ ಹೇಳುವಂತ ಅಭ್ಯಾಸ ಇರುತ್ತೆ, ಸಂಸ್ಕಾರ ಇರುತ್ತೆ. ಕೆಲವರಿಗೆ ಸ್ವಲ್ಪ ಲೇಟ್ ಆಗಿ ಹೇಳುವಂತ ಸಂಸ್ಕಾರ ಇರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಆಗಿರೋ ಸಂಸ್ಕಾರಗಳನ್ನ ನಾವು ಎಲ್ಲರೂ ಕೂಡ ಹೊಂದಿದ್ದೇವೆ. ಯಾವಾಗ ಒಂದೇ ಮನೆಯಲ್ಲಿ ನಾವು ಜೊತೆಲಿ ಇರ್ಬೇಕಾಗತ್ತೆ, ಪತಿ ಪತ್ನಿಯ ಸಂಬಂಧನೇ ಆಗಿರ್ಬೋದು. ಸೊ ಅವಾಗ ಇಬ್ರು ಕೂಡ ಡಿಫ್ರೆಂಟ್ ಆಗಿರುವಂತ ಸಂಸ್ಕಾರಗಳನ್ನ ನಾವು ಹೊಂದಿದ್ದೇವೆ. ಸೊ ನಾವೇನ್ ಮಾಡ್ತೇವೆ, ಇನ್ನೊಬ್ರು ನಾನು ಹೇಗಿದ್ದೀನಲ್ಲ ಹಾಗೆ ಇರ್ಲಿ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದು ಕೂಡ ಇನ್ಸ್ಟಂಟ್ ಆಗಿ ಮಾಡ್ತೀವಿ. ಯಾಕಂದ್ರೆ ವರ್ತಮಾನ ಸಮಯದಲ್ಲಿ ನಮ್ಗೆ ಎಲ್ಲಾನು ಕೂಡ ಏನೆಲ್ಲ ಇಷ್ಟಪಡ್ತೀವಿ ಎಲ್ಲಾನು ಇನ್ಸ್ಟಂಟ್ ಆಗಿ ಸಿಗುತ್ತೆ. ನಮ್ಗೆ ಫಾಸ್ಟ್ ಆಗಿರೋ ಇಂಟರ್ನೆಟ್ ಬೇಕಾ, ಅದು ಕೂಡ ಇನ್ಸ್ಟಂಟ್ ಆಗಿ ನಾವೇನಾದ್ರೂ ಬೇರೆ ಬೇರೆ ಇದಕ್ಕೆ ಹೋದ್ವಿ, ನೆಟ್ವರ್ಕ್ಗಳಿಗೆ ಹೋದ್ವಿ ಅಂತಂದ್ರೆ ಎಷ್ಟು ಫಾಸ್ಟ್ ಆಗಿ ಬೇಕನ್ಸುತ್ತೆ, ನನ್ನ ರಿಕ್ವೈರ್ಮೆಂಟ್ ತಕ್ಕಂತೆ ಸಿಕ್ಬಿಡುತ್ತೆ. ಅಥವಾ ನಮ್ಗೆ ಊಟ ಬೇಕಾ, ಇನ್ಸ್ಟಂಟ್ ಆಗಿ ಆರ್ಡರ್ ಮಾಡಿದ್ವಿ ಬಂದ್ಬಿಡುತ್ತೆ ಇಷ್ಟಪಟ್ಟಿರುವಂತ ಊಟ ಇನ್ಸ್ಟಂಟ್ ಆಗಿ. ಅಥವಾ ಏನಾದ್ರೂ ಒಂದು ವಸ್ತು ಬೇಕಾ, ಇನ್ಸ್ಟಂಟ್ ಆಗಿ ಆನ್ಲೈನ್ ಆರ್ಡರ್ ಮಾಡ್ತೇವೆ, ಬೇಗನೆ ಬಂದು ತಲುಪುತ್ತೆ. ಅಥವಾ ಅದು ಚೆನ್ನಾಗಿಲ್ವಾ ವಸ್ತು, ರಿಪೇರಿ ಇದೆಯಾ, ಇನ್ಸ್ಟಂಟ್ ಆಗಿ ರೀಪ್ಲೇಸ್ ಮಾಡ್ಬಿಡ್ತೇವೆ. ಅಥವಾ ನನ್ಗದು ಇಷ್ಟಾನೇ ಆಗ್ತಿಲ್ವಾ, ರಿಟರ್ನ್ ಕೊಟ್ಬಿಡ್ತೇವೆ. ಬೇರೆ ವಸ್ತು ಬೇಕಾ, ಬೇರೆ ವಸ್ತುವನ್ನ ಆರ್ಡರ್ ಮಾಡ್ತೀವಿ. ಈ ರೀತಿ ಎಲ್ಲಾನು ಇನ್ಸ್ಟಂಟ್ ಆಗಿ ಬದಲಾವಣೆ ಮಾಡ್ತಾ ಇರ್ತೀವಿ, ಚೇಂಜ್ ಮಾಡ್ತಿರ್ತೀವಿ. ನಮ್ಗೆ ಕೆಲ್ಸನೂ ಯಾವ್ದೋ ಒಂದು ವಾತಾವರಣ ಸೆಟ್ ಆಗ್ಲಿಲ್ವಾ, ಅಥವಾ ಅಲ್ಲಿರೋ ಜನರು ಸರಿಯಾಗಿ ಸಹಕರಿಸ್ತಿಲ್ವಾ, ಸೊ ಅವಾಗ್ಲೂ ಏನ್ ಮಾಡ್ತೇವೆ, ಬೇರೆ ಜಾಬ್ಗೆ ಇದನ್ನ ಬಿಟ್ಬಿಟ್ಟು ಹೋಗ್ಬಿಡ್ತೇವೆ. ಈ ರೀತಿ ಎಲ್ಲವನ್ನ ನಮ್ಗೆ ಸೆಟ್ ಆಗ್ಲಿಲ್ವಾ, ನಮ್ ಪ್ರಕಾರ ಅದು ವರ್ಕ್ ಆಗ್ತಿಲ್ವಾ, ನಂಗದು ಇಷ್ಟ ಆಗ್ಲಿಲ್ವಾ, ಚೇಂಜ್ ಈ ರೀತಿ ಇನ್ಸ್ಟಂಟ್ ಆಗಿ ಚೇಂಜ್ ಮಾಡ್ತಾ ಆ ಸಂಸ್ಕಾರ ನಮ್ಮಲ್ಲಿ ರೂಢಿ ಆಗ್ಬಿಟ್ಟಿರುತ್ತೆ. ಸಂಬಂಧಗಳಲ್ಲಿ ಕೂಡ ಕೆಲವೊಂದ್ ಬಾರಿ ನಮ್ಮ ಸಂಸ್ಕಾರ ಅವರ ಸಂಸ್ಕಾರ ಹೊಂದಾಣಿಕೆ ಆಗ್ತಿಲ್ಲ ಅಂತಂದ್ರೆ, ಒಂದ್ ಬಾರಿ ನೋಡ್ತೇವೆ, 2 ಬಾರಿ ನೋಡಿದಾಗ ಹೊಂದಾಣಿಕೆ ಆಗ್ತಿಲ್ಲ ಅಂದ್ರೆ ಇಲ್ಲಿ ಕೂಡ ನಾವೇನ್ ಮಾಡ್ತೇವೆ, ಸರಿ ಯಾಕೋ ಈ ಸಂಬಂಧ ನನ್ಗೆ ವರ್ಕ್ ಆಗ್ತಿಲ್ಲ, ಯಾಕೋ ಈ ಸಂಬಂಧ ನನ್ಗೆ ಸೆಟ್ ಆಗ್ತಿಲ್ಲ, ಸೊ ಪರವಾಗಿಲ್ಲ, ನಾನು ಈ ಸಂಬಂಧದಿಂದ ದೂರ ಆಗ್ಬಿಡ್ತೇನೆ, ಬೇರೆ ಸಂಬಂಧ ಜೋಡಿಸಿದ್ರೆ ಆಯ್ತು. ಈ ರೀತಿ ವಿಚಾರಗಳು ಅಥವಾ ಈ ರೀತಿ ಮನೋಭಾವ ನಮ್ಮ ಸಂಬಂಧದಲ್ಲಿ ಕೂಡ ನಾವೇನ್ ಮಾಡ್ತೇವೆ, ಅಪ್ಲೈ ಮಾಡ್ತೇವೆ. ಅಂತಂದ್ರೆ ಹೊಂದಾಣಿಕೆನೂ ಕೂಡ, ಇನ್ನೊಬ್ಬರ ಬದಲಾವಣೆನೂ ಕೂಡ ನಾವು ಇನ್ಸ್ಟಂಟ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾವಾಗ ಅದು ಆಗೋದಿಲ್ಲ ಅಲ್ವಾ, ಅವಾಗ ನಮ್ಗೊಂದು ಏನಾಗುತ್ತೆ, ಈ ಸಂಬಂಧ ಕೆಲಸ ಮಾಡ್ತಿಲ್ಲ, ಈ ಸಂಬಂಧ ನನಗೆ ಹೊಂದಾಣಿಕೆ ಆಗ್ತಿಲ್ಲ, ಸರಿ ನಾವಿಬ್ರು ಬೇರೆ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಇದು ಒಂದು ವರ್ತಮಾನ ಸಮಯದಲ್ಲಿ ಹೆಚ್ಚಾಗ್ತಿರುವಂತಹ ಡಿವೋರ್ಸ್ ಕೇಸಸ್ಗಳಿಗೆ ಇದು ಒಂದು ಕಾರಣ. ಜೊತೆಯಲ್ಲಿರುವಂತಹ ಪತಿನೇ ಆಗಿರ್ಬೋದು, ಪತ್ನಿನೇ ಆಗಿರ್ಬೋದು, ನಾನು ಹೇಗೆ ಇಷ್ಟಪಡ್ತೀನಿ ಅವರು ಆ ರೀತಿ ಇರ್ತಾ ಇಲ್ಲ. ಸೊ ನಾನು ಹೇಗೆ ಅವ್ರ ಬದಲಾವಣೆ ಆಗ್ಬೇಕು ಅನ್ಕೊಳ್ತೀನಿ, ಅವ್ರ ಬದಲಾವಣೆ ಆಗ್ತಿಲ್ಲ, ಅವ್ರಿಗೂ ನಮಗೂ ಹೊಂದಾಣಿಕೆನೆ ಆಗ್ತಿಲ್ಲ. ಸೊ ಈ ಮನೋಭಾವದಿಂದನೂ ಕೂಡ ಎಷ್ಟೋ ಜನರು ನಾವು ದೂರ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಮತ್ತು ಇನ್ನೊಂದು ಹೊಸ ಸಂಬಂಧವನ್ನ ಜೋಡಿಸೋಣ ಅಂತಾನೂ ಕೂಡ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ನಾವು ಗಮನ ಕೊಡ್ಬೇಕಾಗಿರೋದು, ಇಂಪಾರ್ಟೆಂಟ್ ಆಗಿರೋದು ಏನು ಅಂತಂದ್ರೆ, ನಾವ್ ಇನ್ನೊಂದು ಹೊಸ ಸಂಬಂಧ ಜೋಡಿಸಿದ್ವಿ ಅಂದ್ರೂ ಕೂಡ ಸೊ ಅವರು ಕೂಡ ಅವ್ರದೇ ಆದ ಸಂಸ್ಕಾರಗಳ ಸೆಟ್ ಅವ್ರ ಜೊತೆ ಇರುತ್ತೆ, ಅವ್ರದೇ ಆದ ಡಿಫ್ರೆಂಟ್ ಆಗಿರೋ ನಂಬಿಕೆಗಳು ಅವರಲ್ಲಿ ಇದಾವೆ. ಸೊ ಅವ್ರದೇ ಆದ ರೂಢಿಗಳು ಅವ್ರ ಜೀವನದಲ್ಲಿ ಅವ್ರು ಇದ್ದಾರೆ. ಅವರು ಕೂಡ ಯಾರ ಜೊತೆ ಹೊಸ ಸಂಬಂಧ ಜೋಡಿಸ್ಬೇಕಂತ ಅನ್ಕೊಂಡಿರ್ತೀವಲ್ವಾ, ಅವರಲ್ಲಿ ಕೂಡ ನಮ್ಗೆ ಬೇಕಾಗಿರೋ ಗುಣಗಳು ಅಥವಾ ನಾವ್ ಹೇಗ್ ಬದಲಾವಣೆ ಆಗ್ಬೇಕು ಅನ್ಕೊಳ್ತಾ ಇದೀವಿ, ಅವರು ಕೂಡ ಇನ್ಸ್ಟೆಂಟ್ ಆಗಿ ನಮ್ ಜೊತೆ ಹೊಂದಾಣಿಕೆ ಆಗ್ತಾರೆ ಅಂತಂದ್ರೆ, ಸೊ ಎಲ್ಲೋ ಒಂದ್ ಕಡೆ ಅದು ಸಾಧ್ಯ ಆಗದೆ ಇರ್ಬೋದು. ಯಾಕಂದ್ರೆ ಸೊ ಎಲ್ರು ಕೂಡ ನಾವು ಯೂನಿಕ್ ಆಗಿದ್ದೀವಿ, ಎಲ್ರು ಕೂಡ ಡಿಫ್ರೆಂಟ್ ಆಗಿರೋ ಸಂಸ್ಕಾರಗಳನ್ನ ಹೊಂದಿದ್ದೇವೆ. ಸೊ ಒಬ್ರು ಇನ್ನೊಬ್ರಿಗೆ ನಾವು ಸಮಯ ಕೊಟ್ವಿ, ಅರ್ಥ ಮಾಡ್ಕೊಂಡ್ವಿ, ಯಾಕೆ ಅವ್ರು ಹಾಗಿದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಅದನ್ನ ಅರ್ಥ ಮಾಡ್ಕೊಂಡು ಅವರಿಗೆ ನಾವು ಸಹಾಯ ಮಾಡಿದ್ವಿ ಅಂತಂದ್ರೆ, ಸೊ ಎಲ್ಲದಕ್ಕೂ ಇದು ಸಂಸ್ಕಾರ ಪರಿವರ್ತನೆಗೆ ಸಮಯ ಬೇಕಾಗುತ್ತೆ, ಶಕ್ತಿ ಕೂಡ ಬೇಕಾಗುತ್ತೆ. ಕೆಲವು ಸಲ ನಮ್ಗೆ ಗೊತ್ತಿರುತ್ತೆ ಲೇಟ್ ಆಗಿ ಹೇಳ್ಬಾರ್ದು, ಅಥವಾ ಸುಳ್ಳು ಹೇಳ್ಬಾರ್ದು ಸಂಬಂಧಗಳಲ್ಲಿ ಅಂತ ಹೇಳ್ಬಿಟ್ಟು, ಅಥವಾ ಅನುಮಾನ ಪಡಬಾರ್ದು ಅಂತ ಗೊತ್ತಿರುತ್ತೆ, ಇದೆಲ್ಲ ಒಳ್ಳೇದಲ್ಲ ಸಂಬಂಧಕ್ಕೆ ಅಂತ ಗೊತ್ತಿರುತ್ತೆ. ಆದ್ರೆ ಆ ಸಂಸ್ಕಾರ ಆಗಿರುತ್ತೆ, ಅದನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಸಮಯನೂ ಹಿಡಿಸುತ್ತೆ, ಮತ್ತು ಜೊತೆಯಲ್ಲಿರುವ ಸ್ವೀಕಾರದ ಮನೋಭಾವನೂ ಬೇಕಾಗುತ್ತೆ, ಮತ್ತೆ ಅವ್ರ ಸಹಯೋಗನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ತಾಳ್ಮೆಯಿಂದ, ಪ್ರೀತಿಯಿಂದ ನಾವು ನಮ್ಮ ಸಂಬಂಧವನ್ನ ಉಳಿಸ್ಕೊಳ್ಬೇಕು ಅನ್ನೋ ಮನೋಭಾವ ನಮ್ಮಲ್ಲಿ ಇತ್ತು ಅಂತಂದ್ರೆ, ಖಂಡಿತವಾಗ್ಲೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಾಗತ್ತೆ, ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತೆ, ಮತ್ತು ಸಮಯವನ್ನ ಕೊಡ್ಬೇಕಾಗತ್ತೆ. ಇನ್ನೊಬ್ರು ಬದಲಾವಣೆ ಆಗೋದಕ್ಕೋಸ್ಕರ ಅವಶ್ಯವಾಗಿ ನಾವು ಸಹಾಯ ಮಾಡ್ಬೇಕಾಗತ್ತೆ. ಎಷ್ಟೋ ಬಾರಿ ನಾವು ಎಷ್ಟೊಂದೆಲ್ಲ ಜೀವನದಲ್ಲಿ ಮಾಡಿರ್ತೇವೆ, ತ್ಯಾಗಗಳನ್ನ ಮಾಡಿರ್ತೇವೆ, ಕಷ್ಟಪಟ್ಟಿರ್ತೇವೆ, ಪರಿಶ್ರಮ ಪಟ್ಟಿರ್ತೇವೆ. ಉದಾಹರಣೆಗೆ ಕೆಲವೊಂದ್ರ ಅಕ್ಕಂದ್ರು ಈ ರೀತಿನೂ ಹೇಳ್ತಿರ್ತಾರೆ,
ಅವ್ರ ತಮ್ಮನ್ನ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ಒಬ್ಬನೇ ಒಬ್ಬ ತಮ್ಮ ಒಬ್ಬನೇ ಒಬ್ಬ ತಮ್ಮ ಪ್ರೀತಿಯ ತಮ್ಮ ಅಂತ ಹೇಳ್ಬಿಟ್ಟು ಅವ್ರು ಓದೋದನ್ನ ಬಿಟ್ಬಿಟ್ಟು ಪರಿವಾರದಲ್ಲಿ ಬಡತನ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮನ್ನ ಓದಿಸ್ತಾರೆ. ಆ ತಮ್ಮ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ತಮ್ಮ ಓದ್ಬಿಟ್ಟು ಒಳ್ಳೆ ಕೆಲ್ಸನೂ ಮಾಡ್ತಾರೆ. ಆಮೇಲೆ ಏನು ಮದ್ವೆನೂ ಆಗುತ್ತೆ, ಒಳ್ಳೆ ಮನೆನೂ ತಗೊಂಡಿದ್ದಾರೆ, ಹತ್ರದಲ್ಲೇ ಇದ್ದಾರೆ. ಆದ್ರೆ ಇವತ್ತು ವರ್ತಮಾನದಲ್ಲಿ ಇವ್ರ ಮನೆ ಪ್ರೋಗ್ರಾಮ್ಗೆ ಅವ್ರು ಹೋಗ್ಲಿಕ್ಕೆ ಅಷ್ಟೊಂದು ಖುಷಿ ಇಲ್ಲ, ಅವ್ರ ಮನೆ ಪ್ರೋಗ್ರಾಮ್ಗೆ ಇವ್ರು ಬರ್ಲಿಕ್ಕೆ ಖುಷಿ ಇಲ್ಲ. ಯಾಕೆ ಅಂತಂದ್ರೆ ಅಕ್ಕನ್ಗೆ ಈ ರೀತಿ ಇಚ್ಛೆ ಇಟ್ಕೊಂಡಿದ್ರು, ನನ್ ಮಗಳನ್ನ ನನ್ನ ತಮ್ಮನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ. ಬಟ್ ಎಲ್ಲೋ ಒಂದ್ ಕಡೆ ತಮ್ಮನ್ಗೆ ಇಷ್ಟ ಆಗ್ಲಿಲ್ಲ, ಅವ್ರು ನಿರಾಕರಿಸಿದ್ರು. ಬೇರೆ ಕಡೆ ಹುಡುಗಿ ನೋಡಿ ಅವ್ರ ಮದ್ವೆ ಆದಾಗ ಅವ್ರಿಗೆ ಇವಾಗ ಬೇಜಾರು. ನಾನು ಇಷ್ಟೊಂದೆಲ್ಲ ತ್ಯಾಗ ಮಾಡಿದ್ವಿ, ಇವ್ರನ್ನ ಎತ್ತಿ ಆಡ್ಸಿದ್ವಿ, ಇವ್ರಿಗೋಸ್ಕರ ನಾವು ಕಷ್ಟಪಟ್ಟು ದುಡ್ದು ಇವ್ರು ಓದ್ಲಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಪರಿಶ್ರಮ ಪಟ್ವಿ. ಆದ್ರೆ ಏನ್ ಪ್ರಯೋಜನ, ನನ್ ಮಗಳನ್ನೇ ಇವ್ರು ನಿರಾಕರಿಸ್ಬಿಟ್ರು ಅಂತ ಹೇಳ್ಬಿಟ್ಟು ಈ ರೀತಿ ಏನು ನಿರಾಸೆ. ಸೊ ಅಂತಂದ್ರೆ ನಾವ್ ಎಷ್ಟೊಂದ್ ಮಾಡ್ತಾ ಇದೀವಿ, ತ್ಯಾಗ ಮಾಡ್ತಾ ಇದೀವಿ, ಇನ್ನೊಬ್ರು ಒಳಿತನ್ನ ಏನೋ ಆಸೆ ಪಡ್ತಾ ಇದೀವಿ, ಹಾರೈಸ್ತಾ ಇದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಿರೀಕ್ಷೆ ಇಟ್ಕೊಂಡ್ವಿ, ಎಲ್ಲೋ ಒಂದ್ ಕಡೆ ಒಂದು ಇಚ್ಛೆ ಇಟ್ಕೊಂಡ್ಬಿಟ್ವಿ, ಅದ್ರ ರಿಟರ್ನ್ ಆಗಿ ಅಂತಂದ್ರೆ ಸೊ ಜೊತೆಯಲ್ಲಿದ್ರು ಕೂಡ ಆ ಸಂಬಂಧದಿಂದ ನಮ್ಗೆ ಇವತ್ತು ಖುಷಿ ಆಗೋದಿಲ್ಲ. ಸೊ ಹಾಗಿದ್ರೆ ನಮ್ಮ ಸಂಬಂಧಗಳನ್ನ ದುರ್ಬಲಗೊಳಿಸ್ತಾ ಇರುವಂತಹ ಈ ಕಾರಣಗಳನ್ನ ಬಿಡೋದು ಹೇಗೆ? ನಮ್ಮ ಸಂಬಂಧಗಳು ಯಾರ ಜೊತೆ ಇದ್ರೂ ಕೂಡ ಹೇಗೆ ಅವುಗಳು ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿದ್ರೆ, ಮೊದಲನೇದಾಗಿ ಸಂಬಂಧಗಳಲ್ಲಿ ನಾವ್ ಎಷ್ಟು ಹೊಂದಾಣಿಕೆ ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಲ್ವಾ ಅದ್ರ ಬಗ್ಗೆ ನಮ್ಗೆ ಸ್ಪಷ್ಟವಾದ ಅರಿವಿರ್ಬೇಕು. ನಾನು ಏನಕ್ಕೋಸ್ಕರ ಹೊಂದಾಣಿಕೆ ಮಾಡ್ತಾ ಇದ್ದೇನೆ, ಇದು ನನ್ಗೋಸ್ಕರನೇ ನಾನು ಮಾಡ್ತಾ ಇದ್ದೇನೆ, ಮನೆಯಲ್ಲಿ ಶಾಂತಿ ಇರ್ಲಿ ಅಂತಾನೆ ಮಾಡ್ತಾ ಇದ್ದೇನೆ, ಮತ್ತೆ ಇವ್ರ ಖುಷಿಗಾಗಿ ನಾನೇ ಇಷ್ಟಪಟ್ಟು ಮಾಡ್ತಾ ಇದ್ದೇನೆ, ಈ ಆಯ್ಕೆ ಇರ್ಬೇಕು. ಎರಡನೇದಾಗಿ ನಮ್ಮ ಮನೆಯಲ್ಲಿ ಯಾರು ಹೇಗಿದಾರಲ್ವಾ, ಅವ್ರ ಸಂಸ್ಕಾರಗಳು ಹೇಗಿದಾವಲ್ವಾ ಹಾಗೇನೆ ಅವರನ್ನ ಮೊದಲು ಸ್ವೀಕಾರ ಮಾಡ್ಬೇಕಾಗಿದೆ. ನಾವು ಮೊದಲು ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ಆಮೇಲೆ ಆ ಸಂಸ್ಕಾರ ಸರಿ ಇಲ್ಲ ಅಂತ ಅನ್ಸ್ತು ಅಂತಂದ್ರೆ ನಾವ್ ಅವ್ರಿಗೆ ಆಮೇಲೆ ಬದಲಾವಣೆ ಆಗೋದಕ್ಕೋಸ್ಕರ ನಮ್ಮ ಸಹಾಯವನ್ನ ಖಂಡಿತವಾಗಿ ನಾವು ಅವ್ರಿಗೆ ಮಾಡ್ಬೋದಾಗಿದೆ. ನಾವು ಮಾತಲ್ಲಿ ಹೇಳಿದ್ರೆ ಅವ್ರ ಮೇಲೆ ಪರಿಣಾಮ ಬೀರ್ತಾ ಇಲ್ಲ ಅಂತಂದ್ರೆ ನಾವು ನಮ್ಮ ಸಂಕಲ್ಪದ ಶಕ್ತಿಯಿಂದ ಅವರಲ್ಲಿ ಶಕ್ತಿಯನ್ನ ತುಂಬಬಹುದು. ಪ್ರತಿಯೊಂದು ಸಂಕಲ್ಪ ನಾವು ಏನ್ ಮಾಡ್ತೀವಲ್ವಾ ಇನ್ನೊಬ್ರಿಗೋಸ್ಕರ ಅದು ಹೋಗಿ ಅವರನ್ನ ತಲುಪುತ್ತೆ. ಒಬ್ರಿಗೆ ಸುಳ್ಳು ಹೇಳೋ ಸಂಸ್ಕಾರ ಇದೆ ಅಂತಂದ್ರೆ ನನ್ಗೆ ಅವ್ರು ಸುಳ್ಳು ಹೇಳ್ಬಾರ್ದು, ನಾನು ಹೇಳ್ತೇನೆ ಸುಳ್ಳು ಹೇಳ್ಬೇಡಿ, ನೀವ್ ಏನ್ ಹೇಳಿದ್ರು ಕೂಡ ನಾನು ಸ್ವೀಕಾರ ಮಾಡ್ತೀನಿ, ನಾನು ಕೋಪ ಮಾಡ್ಕೊಳ್ಳ ಅಂತ ಎಷ್ಟು ಬಾರಿ ಹೇಳ್ದೆ, ಆದ್ರೂ ಸುಳ್ಳು ಹೇಳೋ ಸಂಸ್ಕಾರ ಅವ್ರು ಬಿಡ್ತಾ ಇಲ್ಲ ಅಂತಂದ್ರೆ ನಾನು ಇವಾಗ ಏನ್ ಮಾಡ್ಬೇಕಾಗಿದೆ, ಸ್ವಲ್ಪ ಅವ್ರಿಗೋಸ್ಕರ ಮನಸ್ಸಲ್ಲಿ ಸಕಾರಾತ್ಮಕವಾದ ಸಂಕಲ್ಪಗಳನ್ನ ಮಾಡ್ತಾ ಅವರಿಗೆ ಒಳ್ಳೆ ಸಂಕಲ್ಪ, ಆಶೀರ್ವಾದ ಸಂಕಲ್ಪವನ್ನ ಕಳಿಸ್ಬೇಕಾಗಿದೆ. ಮೊದಲು ಸ್ವೀಕಾರ ಮಾಡ್ಬೇಕು, ಹೌದು ಇವರಲ್ಲಿ ಸುಳ್ಳು ಹೇಳುವಂತ ಸಂಸ್ಕಾರ ಇದೆ. ಎರಡನೇದಾಗಿ ಅದ್ರ ಬಗ್ಗೆ ನಾನು ಇನ್ನೊಬ್ರ ಮುಂದೆ ಮಾತನಾಡಬಾರ್ದು. ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಇರಿಟೇಟ್ ಆಗುತ್ತೆ, ಮತ್ತೆ ಇನ್ನೊಬ್ರ ಮುಂದೆನೂ ಹೇಳ್ತೀವಿ, ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತಾರೆ, ಬರೀ ಸುಳ್ಳು ಹೇಳ್ತಾರೆ, ನನ್ಗೆ ಇವ್ರ ಮೇಲೆ ನಂಬಿಕೆ ಅನ್ನೋದೇ ಹೊರಟೋಗ್ಬಿಟ್ಟಿದೆ, ನಂಗೆ ಇಷ್ಟನೇ ಆಗೋದಿಲ್ಲ, ಇವ್ರು ಹೀಗೆ ಮಾಡ್ಬಾರ್ದಲ್ವಾ ಅಂತ ಹೇಳ್ಬಿಟ್ಟು ಇನ್ನೊಬ್ರ ಮುಂದೆನೂ ಹೇಳ್ತೇವೆ. ನಾವ್ ಈ ರೀತಿ ಹೇಳೋದ್ರಿಂದ ಏನಾಗುತ್ತೆ, ಆ ಮೂರನೇ ವ್ಯಕ್ತಿನೂ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಇವ್ರಿಗೆ ಸುಳ್ಳು ಹೇಳೋ ಸಂಸ್ಕಾರ ಇದೆ ಅಂತ. ಆ ಮೂರನೇ ವ್ಯಕ್ತಿ ಇನ್ನೊಬ್ರಿಗೆ ಹೇಳ್ಬೋದು, ಆ ವ್ಯಕ್ತಿನೂ ಕೂಡ ಇವ್ರ ಬಗ್ಗೆ ಯೋಚನೆ ಮಾಡ್ಬೋದು, ಇವ್ರಿಗೆ ಸುಳ್ಳು ಹೇಳೋ ಸಂಸ್ಕಾರ ಇದೆ ಅಂತ. ಇಷ್ಟೊಂದ್ ಜನ ಅವ್ರ ಬಗ್ಗೆ, ಅವ್ರ ಬಲಹೀನ ಸಂಸ್ಕಾರದ ಬಗ್ಗೆ ನಾವು ಯೋಚನೆ ಮಾಡಿದ್ವಿ ಅಂತಂದ್ರೆ ಆ ಸುಳ್ಳು ಹೇಳುವಂತಹ ಸಂಸ್ಕಾರ ಅವ್ರಿಗೆ ಇನ್ನೂ ಏನಾಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ, ಆಳವಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವ್ ಏನ್ ಇಷ್ಟಪಡ್ತೇವೆ ಅಂತ ಯೋಚನೆಗಳನ್ನೇ ಮಾಡ್ಬೇಕಾಗಿದೆ. ಮೊದಲು ಸ್ವೀಕಾರ, ಎರಡನೇದಾಗಿ ಇರಿಟೇಟ್ ಆಗದೆ ಇರೋದು ಅಥವಾ ಕಿರಿಕಿರಿಗೊಳ್ದೆ ಇರೋದು, ಮೂರನೇದಾಗಿ ಅವ್ರ ಬಗ್ಗೆ ಏನಾದ್ರು ನಾವು ಇನ್ನೊಬ್ರ ಮುಂದೆ ನೆಗೆಟಿವ್ ಆಗಿ ಮಾತಾಡ್ತಾ ಇದೀವಿ ಅಂತಂದ್ರೆ, ನೆಗೆಟಿವ್ ಅಂತಂದ್ರೆ ಇರೋದನ್ನೇ ಹೇಳ್ತಾ ಇದೀನಲ್ಲ ಅಂತ ಹೇಳ್ಬಿಟ್ಟು ಅನಿಸ್ಬೋದು, ಆದ್ರೂ ಕೂಡ ಅದು ಒಳ್ಳೆ ಸಂಸ್ಕಾರ ಅಲ್ಲ ಅಲ್ವಾ ನಾವು ಹೇಳ್ತಿರೋದು. ಸೊ ಅದರಿಂದ ಏನ್ ಮಾಡ್ಬೇಕಾಗಿದೆ, ಇನ್ನೊಬ್ರ ಮುಂದೆ ಆ ರೀತಿ ಮಾತಾಡೋದನ್ನ ನಾವು ನಿಲ್ಲಿಸ್ಬೇಕಾಗಿದೆ. ನಾಲ್ಕನೇದಾಗಿ ನಾವು ಅವರು ಬದಲಾವಣೆ ಆಗ್ಲಿ ಅಂತ ಏನು ಶುಭ ಇಚ್ಛೆನ ಇಟ್ಕೊಂಡಿದೀವಲ್ವಾ, ಅವ್ರ ಬದಲಾವಣೆ ಆಗಿದ್ದಾರೆ, ಅವರಲ್ಲಿ ಸತ್ಯದ ಶಕ್ತಿ ಸಾಕಷ್ಟಿದೆ, ಅವ್ರ ಸಂಬಂಧದಲ್ಲಿ ಬಹಳ ಪ್ರಾಮಾಣಿಕವಾಗಿ ಇದ್ದಾರೆ, ನಮ್ಮಿಬ್ಬರ ಸಂಬಂಧ ಬಹಳ ಚೆನ್ನಾಗಿದೆ, ಅನ್ಯೂನ್ಯತೆಯಿಂದ ಇದೆ, ಸಾಮರಸ್ಯದಿಂದ ಕೂಡಿದೆ. ಸೊ ಅವ್ರು ಯಾವಾಗ್ಲೂ ಕೂಡ ಏನೇ ಇದ್ರು ಮನಸ್ಸು ಬಿಚ್ಚಿ ಸತ್ಯವನ್ನೇ ನನ್ಗೆ ಹೇಳ್ತಾರೆ. ಈ ರೀತಿ ನಾವು ಅವ್ರ ಬಗ್ಗೆ ಸಕಾರಾತ್ಮಕವಾಗಿ ಸಂಕಲ್ಪವನ್ನ ದಿನಾಲು ಮಾಡ್ತಾ ಇದ್ವಿ ಅಂತಂದ್ರೆ ಸೊ ನಮ್ಮ ಸಕಾರಾತ್ಮಕವಾದ ಶಕ್ತಿ ಅವ್ರ ಮೇಲೆ ನಿಜವಾಗ್ಲೂ ಪರಿಣಾಮವನ್ನ ಬೀರುತ್ತೆ, ಅವರಲ್ಲಿ ಶಕ್ತಿಯನ್ನ ತುಂಬುತ್ತೆ, ಅವರು ಕೂಡ ಸಮಯದನುಸಾರ ಅವಶ್ಯವಾಗಿ ಪರಿವರ್ತನೆ ಆಗ್ತಾರೆ. ಮತ್ತು ಕೆಲವೊಂದು ನಿಮಿಷಗಳ ಕಾಲ ನಾವು ದಿನಾಲು ಧ್ಯಾನ ಮಾಡುವಂತ ಅಭ್ಯಾಸ ಮಾಡ್ಕೊಂಡ್ವಿ ಅಂತಂದ್ರೆ ಧ್ಯಾನದಲ್ಲಿ ಆ ಪರಮಾತ್ಮನನ್ನ ನೆನಪು ಮಾಡ್ಕೊಂಡು ಅವರ ಶಕ್ತಿಯನ್ನ ನಾವು ನಮ್ಮ ಮನಸ್ಸಿನಲ್ಲಿ ತುಂಬಿಸ್ಕೊಂಡು, ಮತ್ತು ಪರಮಾತ್ಮನ ಶಕ್ತಿ ಇವರ ಮೇಲೆ ಕೂಡ ಬೀಳ್ತಾ ಇವೆ, ಇವರಲ್ಲಿ ಕೂಡ ಸಮಾವೇಶ ಆಗ್ತಾ ಇದಾವೆ, ಇವರಲ್ಲಿ ಕೂಡ ಸತ್ಯತೆಯ ಶಕ್ತಿ ಜಾಗೃತ ಆಗ್ತಾ ಇದೆ, ಇವರು ಕೂಡ ಶುದ್ಧ ಪವಿತ್ರವಾದ ಆತ್ಮ ಆಗಿದ್ದಾರೆ. ಸೊ ಈ ರೀತಿ ನಾವು ಪರಮಾತ್ಮನ ನೆನಪಿನಲ್ಲಿ ಅವ್ರಿಗೆ ಒಂದು ಸಕಾರಾತ್ಮಕವಾದ ಸಂಕಲ್ಪಗಳನ್ನ ಮಾಡಿದ್ವಿ ಅಂತಂದ್ರೆ ಇದು ಕೂಡ ಬಹಳ ಪರಿಣಾಮಕಾರಿಯಾಗಿರುತ್ತೆ ಅವರ ಸಂಸ್ಕಾರ ಪರಿವರ್ತನೆ ಆಗೋದ್ರಲ್ಲಿ. ಸೊ ಈ ರೀತಿ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡಬಹುದಾಗಿದೆ. ಮತ್ತು ಕೆಲವೊಂದ್ಸಲ ಏನಾಗುತ್ತೆ, ಪತಿ ಪತ್ನಿ ಜೊತೆಯಲ್ಲೇ ಇದ್ದಾರೆ ಆದ್ರೂ ಕೂಡ ಮಾತುಕತೆ ಇಲ್ಲ, ಎಲ್ಲ ಒಂದ್ ಕಡೆ ಮನ್ಸಲ್ಲಿದೆ, ನಾವು ಮತ್ತೆ ಮೊದ್ಲಿನ ತರ ಚೆನ್ನಾಗಿದ್ರೆ
ಮೊದ್ಲಿನ ತರ ಮಾತಾಡ್ತಾ ಇದ್ರೆ ಅಥವಾ ಮೊದ್ಲಿನ ತರ ಒಬ್ರು ಇನ್ನೊಬ್ರನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ ಈಗೋ ನಮ್ಮನ್ನ ಬಿಡ್ತಾ ಇಲ್ಲ. ನಾನೇ ಹೋಗಿ ಮಾತಾಡಿದ್ರೆ ಅವ್ರು ಮತ್ತೆ ಅದೇ ರೀತಿ ವ್ಯವಹಾರ ಮಾಡ್ತಾರೆ, ನನ್ ಮೇಲೆ ಯಾವಾಗ್ಲೂ ದಬ್ಬಾಳಿಕೆ ಮಾಡ್ತಾರೆ. ಸೊ ಬೇಡ ಅನ್ಕೊಂಡ್ ಸುಮ್ನೆ ಆಗ್ತೇವೆ. ಸೊ ಒಂದು ವಿಚಾರ ಇಲ್ಲಿ ನಾವು ಮಾಡ್ಬೇಕಾಗಿದೆ ನೋಡಿ, ಯಾವುದೇ ಒಂದು ಜಗಳ ಪ್ರಾರಂಭ ಆಗ್ಬೇಕು ಅಂತಂದ್ರೆ ಇಬ್ಬರು ವ್ಯಕ್ತಿಗಳು ಜಗಳ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಂದ ಮುಂದೆ ಬಂದಾಗ್ಲೇ ಜಗಳ ಆಗುತ್ತೆ ಅಂತ ಏನಿಲ್ಲ. ಒಬ್ಬ ವ್ಯಕ್ತಿ ಜಗಳ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ ಮುಂದೆ ಬಂದ್ಬಿಟ್ಟು ಅವ್ರಿಗೆ ಬಾಯಿಗೆ ಬಂದಾಗೆ ಕೋಪದಿಂದ ಮಾತಾಡಿದ್ರೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ಏನಾಗುತ್ತೆ, ಕೋಪವನ್ನ ಪ್ರಚೋದನೆ ಮಾಡುತ್ತೆ ಅಲ್ವಾ ಅವ್ರ ಕೋಪ, ಅವಾಗ ಜಗಳ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಜಗಳ ಪ್ರಾರಂಭ ಆಗ್ಬೇಕಾದ್ರೂ ಕೂಡ ಇಬ್ಬರ ವ್ಯಕ್ತಿ ಮನಸ್ಸಲ್ಲಿ ಅದೇ ರೀತಿ ಇರ್ಬೇಕು ಸಂಕಲ್ಪ ಅಂತ ಏನಿಲ್ಲ. ಒಬ್ಬ ವ್ಯಕ್ತಿ ಜಗಳ ಮಾಡ್ಬೇಕು ಅನ್ಕೊಂಡ್ರು ಕೂಡ ಅಲ್ಲಿ ಜಗಳ ಪ್ರಾರಂಭ ಆಗುತ್ತೆ. ಅದೇ ರೀತಿ ಆ ಜಗಳ ನಿಂತೋಗ್ಬೇಕು ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಡಿಸೈಡ್ ಮಾಡಿದ್ರು ಕೂಡ ಆ ಜಗಳ ನಿಂತೋಗುತ್ತೆ. ಸರಿ ಬೇಡ ಇನ್ನು ಮಾತು ಮುಂದುವರ್ಸೋದು, ವಾದ ವಿವಾದ ಮಾಡೋದು, ಇದರಿಂದ ಏನ್ ಲಾಭ ಇಲ್ಲ, ನಾನು ಸುಮ್ನೆ ಇದ್ಬಿಟ್ರೆ ಆಯ್ತು ಬಿಡಿ, ಇವರು ಇವಾಗ ಕೋಪದಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಈ ತರ ಯೋಚನೆ ಮಾಡ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರು ಅಂತಂದ್ರೆ ಮುಂದೆ ಇರುವಂತ ವ್ಯಕ್ತಿ ಸ್ವಲ್ಪ ಹೊತ್ತು ಕೂಗಾಡ್ತಾರೆ, ರೇಗಾಡ್ತಾರೆ, ಬೈಬೋದು, ನಿಂದನೆ ಮಾಡ್ಬೋದು. ಆಮೇಲೆ ಎಷ್ಟ್ ಹೇಳೋದು ನಿಮ್ಗೆ ಅನ್ಕೊಂಡ್ಬಿಟ್ಟು ಅವರೇ ಸುಮ್ನೆ ಆಗಿ ಹೋಗ್ಬಿಡ್ತಾರೆ. ಅಂತಂದ್ರೆ ಕೋಪ ಪ್ರಾರಂಭ ಆಗ್ಬೇಕಂದ್ರು ಒಬ್ಬ ವ್ಯಕ್ತಿ ಇದ್ರು ಸಾಕು, ಕೋಪ ಅಥವಾ ಜಗಳ ನಿಲ್ಬೇಕಂತಂದ್ರು ಒಬ್ಬ ವ್ಯಕ್ತಿ ಬೇಡ ಈ ಜಗಳ ಅಂತ ಡಿಸೈಡ್ ಮಾಡಿದ್ರು ಕೂಡ ಆ ಜಗಳ ನಿಂತೋಗುತ್ತೆ. ಇದೇ ರೀತಿ ನಮ್ ಸಂಬಂಧದಲ್ಲಿ ಇಬ್ಬರ ಮಧ್ಯೆ ಬಿಕ್ಕಟ್ಟು ಉಂಟಾಗಿದೆ, ದೂರಿತನ ಉಂಟಾಗಿದೆ, ಬಟ್ ಇವ್ ಎರಡು ಕಡೆ ಹೊಂದಾಣಿಕೆ ಇರ್ಬೇಕಲ್ವಾ, ಅವಾಗ್ಲೇ ತಾನೇ ಎಲ್ಲಾ ಸಂಬಂಧಗಳು ಸರಿ ಹೋಗೋದು ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಯೋಚನೆ ಮಾಡ್ತೇವೆ. ಎರಡು ಕಡೆ ಹೊಂದಾಣಿಕೆ ಇದ್ರೆ ಖಂಡಿತ ಸುಂದರವಾಗಿರುತ್ತೆ. ಒಂದ್ ವೇಳೆ ಇಲ್ಲ ಅಂತಂದ್ರೆ ನಮ್ ಸಂಬಂಧವನ್ನ ನಾವು ಸರಿಪಡಿಸ್ಕೊಳ್ಬೇಕು, ಮೊದ್ಲಿನ ತರ ಚೆನ್ನಾಗ್ ಮಾಡ್ಕೊಳ್ಬೇಕು ಅಂತ ನಮ್ಗೆ ಇಚ್ಛೆ ಇದೆ ಅಂತಂದ್ರೆ ಸೊ ಅವಾಗ ಅಟ್ಲೀಸ್ಟ್ ಒಬ್ರಾದ್ರೂ ನಾವು ನಿರ್ಧಾರ ಮಾಡಿದ್ರು ಕೂಡ ಆ ಸಂಬಂಧದಲ್ಲಿ ಆಗಿರುವಂತಹ ಏನು ಗಾಯ ಇದೆ ಅಲ್ವಾ, ಮಾನಸಿಕವಾದ ಗಾಯ, ಆ ಗಾಯವನ್ನ ಗುಣಪಡಿಸ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ಯಾಕೆ ಅಂತಂದ್ರೆ ಇಬ್ಬರಲ್ಲಿ ಇವಾಗ ಮನಸ್ಸು ಒಬ್ರ ಪ್ರತಿ ಇನ್ನೊಬ್ರು ಏನ್ ಮಾಡ್ತಾ ಇದ್ವಿ, ನೆಗೆಟಿವ್ ಆಗಿ ಯೋಚನೆ ಮಾಡಿ ಮನಸ್ಸಿನಿಂದ ದೂರ ಆಗ್ಬಿಟ್ಟಿದೀವಿ, ಹೃದಯದಿಂದ ದೂರ ಆಗ್ಬಿಟ್ಟಿದೀವಿ. ಬಟ್ ಒಬ್ರು ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡ್ಲಿಕ್ಕೆ ಶುರುವಾದ್ವಿ ಅಂತಂದ್ರೆ ಒಬ್ರು ಇನ್ನೊಬ್ರು ಮಾತಾಡಿರುವಂತಹ ಅಥವಾ ಏನೇ ನಡೆದಿರುವಂತಹ ಘಟನೆಯಲ್ಲಿ ಅವ್ರ ಇನ್ನೊಬ್ರನ್ನ ಕ್ಷಮೆ ಮಾಡ್ಲಿಕ್ಕೆ ನಾವು ನಿರ್ಧಾರ ಮಾಡಿದ್ವಿ ಅಂತಂದ್ರೆ ಸರಿ ಮುಗ್ದು ಹೋಯ್ತು, ಯಾವ್ದೋ ಒಂದು ಕಾರ್ಮಿಕ ಅಕೌಂಟ್ ನಮ್ ಇಬ್ರ ಮಧ್ಯೆ ಇತ್ತು ಅನ್ಸುತ್ತೆ, ಚುಕ್ತ ಆಗಿ ಹೋಯ್ತು, ಸರಿ ಇದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಇನ್ನೂ ಎಷ್ಟು ದಿನ ಅಂತ ಕ್ಯಾರಿ ಫಾರ್ವರ್ಡ್ ಮಾಡೋದು, ಇಷ್ಟು ದೂರಿತನ ಬೇಡ, ನಾವು ಜೊತೆಯಲ್ಲಿ ಇರ್ಬೇಕಂತಾನೆ ಆಯ್ಕೆ ಮಾಡಿದೀವಿ ಅಂತಂದ್ರೆ ಯಾಕೆ ಚೆನ್ನಾಗಿರ್ಬಾರ್ದು, ನಗ್ನಗ್ತಾ ಇರ್ಬಾರ್ದು ಅಂತ ಹೇಳ್ಬಿಟ್ಟು ಒಬ್ರು ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ವಿ, ಆ ಸಂಬಂಧವನ್ನ ಗುಣಪಡಿಸಬೇಕು ಅಂತ ನಿರ್ಣಯ ಮಾಡಿದ್ವಿ ಅಂತಂದ್ರೆ ಸೊ ಏನ್ ಮಾಡ್ಬೇಕಾಗಿದೆ, ಹಳೆಯದನ್ನೆಲ್ಲ ಮನಸ್ಸಿನಿಂದ ತೆಗೆದು ಹಾಕ್ಬೇಕಾಗಿದೆ ಮೊದಲು. ಯಾಕೆ ಅಂತಂದ್ರೆ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ನಾವು ಚಿಕ್ಕ ಪುಟ್ಟ ಅಥವಾ ಚಿಕ್ಕದ್ರಿಂದ ಹಿಡಿದು ಯಾವುದೇ ಘಟನೆಗಳು ಘಟಿಸಿದ್ರು ಕೂಡ ಇಲ್ಲಿ ಮನಸ್ಸಲ್ಲಿ ಹಿಡಿದಿಟ್ಕೊಂಡ್ಬಿಡ್ತೇವೆ. ನಿನ್ನೆ ಇವ್ರು ಈ ರೀತಿ ಅಂದ್ರು, ನಾನು ಅದಕ್ಕೂ ಸುಮ್ನೆ ಅದೇ, ಮೊನ್ನೆ ಅವ್ರು ಈ ರೀತಿ ಅಂದ್ರು, ನಾನು ಅದನ್ನು ಸಹಿಸ್ಕೊಂಡೆ, ಇವತ್ತು ಈ ರೀತಿ ಮಾತಾಡ್ತಾ ಇದಾರೆ, ಸೊ ನಾನು ಇವಾಗ್ಲೂ ಸುಮ್ನೆ ಇದ್ದೇನೆ. ಎಷ್ಟೊಂದ ಸಹಿಸ್ಕೊಳ್ಳೋದು, ಸೊ ಹೇಗೆ ಸಹಿಸ್ಕೊಳ್ಳೋದು, ಎಲ್ಲಿವರೆಗೂ ಸಹಿಸ್ಕೊಳ್ಳೋದು, ಯಾವಾಗ್ಲೂ ನನ್ಗೆ ಹೇಳ್ತಾರಲ್ವಾ ಅಂತ ಹೇಳ್ಬಿಟ್ಟು ನಾನು ಎಲ್ಲಾನು ನಡೆದಿರುವಂತಹ ಘಟನೆಗಳು ನನ್ಗೆ ಬೇಜಾರಾದಾಗ ಅಥವಾ ನೋವಾದಾಗ ಆ ಎಲ್ಲಾ ಘಟನೆಗಳನ್ನ ನನ್ನ ಮನಸ್ಸಲ್ಲಿ ನಾನಿಲ್ಲಿ ಹಿಡಿದಿಟ್ಕೊಳ್ತಾ ಇದ್ದೇನೆ ಅಂತಂದ್ರೆ ಈ ಹಿಡಿದಿಟ್ಟಿರುವಂತಹ ನೋವು ಏನ್ ಮಾಡ್ತಾ ಇದೆ ಅಂತಂದ್ರೆ ನನ್ನ ಮತ್ತು ಅವರ ಮಧ್ಯೆ ಒಂದು ಇಟ್ಟಿಗೆ ಇಟ್ಟಂತೆ ಕೆಲಸ ಮಾಡ್ತಾ ಇದೆ. ನಾವೊಂದು ಈ ರೀತಿ ಹಿಡಿದಿಡ್ತಾ ಒಂದು 5 ವರ್ಷ 10 ವರ್ಷ ಜೊತೆಲೇ ಇದೀವಿ ಅಂತಂದ್ರೆ ಪ್ರತಿಯೊಂದು ಘಟನೆ ನಡೆದಾಗ್ಲೂ ಕೂಡ, ಪ್ರತಿಯೊಂದ್ಸಲ ಇಲ್ಲಿ ನನ್ಗೆ ಬೇಜಾರಾದಾಗ್ಲೂ ಕೂಡ, ಪ್ರತಿಯೊಂದನ್ನು ನಾನು ಇಲ್ಲಿ ಇಟ್ಕೊಂಡಾಗ್ಲೂ ಕೂಡ ಏನಾಗ್ತಾ ಇದೆ, ನಮ್ಮಿಬ್ಬರ ಸಂಬಂಧದಲ್ಲಿ ಮಧ್ಯ ಒಂದು ಇಟ್ಟಿಗೆನೆ ಇಟ್ಟಂತೆ ಆಗ್ತಾ ಇದೆ. ಸೊ ಈ ರೀತಿ ಒಂದ್ರ ಮೇಲೊಂದು ಇಟ್ಟಿಗೆನೆ ಇಡ್ತಾ ಏನಾಗಿದೆ, ನಮ್ಮಿಬ್ಬರ ಮಧ್ಯೆ ಇವತ್ತು ಒಂದು ಗೋಡೆನೆ ನಿರ್ಮಾಣ ಆಗಿದೆ. ಸೊ ನಾವ್ ಅನ್ಕೊಳ್ತಾ ಇದೀವಿ, ನಾವು ಮೊದ್ಲಿನ ತರ ಚೆನ್ನಾಗಿತ್ತಲ್ವಾ ಏನು ಅಂತ ಹೇಳ್ಬಿಟ್ಟು ಒಂದೊಂದ್ಸಲ ನಮ್ಗೆ ಅನ್ಸುತ್ತೆ. ಆದ್ರೂ ಕೂಡ ನಾವಿಬ್ರು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮಿಬ್ಬರ ಮಧ್ಯೆ ಈ ನೋವು, ಹಳೆಯ ಕಾಲದಲ್ಲಿ ಸಮಯದಲ್ಲಿ ಘಟಿಸಿರುವಂತಹ ಈ ನೋವಿನ ಘಟನೆಗಳು, ಕಹಿ ನೆನಪುಗಳು ಒಂದು ಗೋಡೆ ತರ ನಿರ್ಮಾಣ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಏನ್ ಮಾಡ್ಬೇಕಾಗಿದೆ, ಇವಾಗ ನಾವು ಒಬ್ರು ಕೂಡ ಈ ಸಂಬಂಧವನ್ನ ಗುಣಪಡಿಸ್ಬೇಕು, ನಾವು ಮೊದ್ಲಿನ ತರ ಚೆನ್ನಾಗಿರ್ಬೇಕಂತ ನಾವು ನಿರ್ಣಯ ಮಾಡಿದೀವಿ ಅಂತಂದ್ರೆ ಇಲ್ಲಿ ಒಂದೊಂದಾಗಿ ಏನ್ ಹಿಡಿದಿಟ್ಟಿರುವ ಇಟ್ಟಿಗೆಗಳಿದಾವಲ್ವಾ ಅದನ್ನ ರಿಲೀಸ್ ಮಾಡ್ಬೇಕು. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ, ಸರಿ ನನ್ಗೆ ಏನೆಲ್ಲ ಆಗಿ ಹೋಗಿದ್ದು ಸಮಯ ಕಳೆದು ಹೋಯ್ತು, ನಾನು ವರ್ತಮಾನದಲ್ಲಿ ಇವಾಗ ಬದುಕ್ಬೇಕು, ವರ್ತಮಾನದಲ್ಲಿ ಒಟ್ಟಿಗೆನೆ ಇದೀವಿ ಅಂದ್ರೆ ನಾನು ಖುಷಿ ಮನಸ್ಸಿನ ಶಾಂತಿಯಿಂದ ಬದುಕ್ಬೇಕು, ಈ ದೂರಿತನ ಏನಕ್ಕೋಸ್ಕರ. ಸೊ ಈ ರೀತಿ ನಾನು ನಿರ್ಣಯ ಮಾಡ್ತಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ, ಅವತ್ತವ್ರ ಮೂಡು ಸರಿ ಇರ್ಲಿಲ್ಲ, ಅವತ್ತವ್ರು ಕೋಪದಲ್ಲಿದ್ರು, ಅವತ್ತು ಏನೋ ಈ ರೀತಿ ನಡೆದು ಹೋಯ್ತು, ಅಥವಾ ಇನ್ನೊಬ್ರ ಮಾತು ಈ ರೀತಿ ಭಾರಿತನವನ್ನ ತಂದ್ಬಿಡ್ತು, ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ ಏನೆಲ್ಲ ಘಟನೆಗಳು ನಡೆದಿದಾವೆ ಅದನ್ನ ನೆನಪಿಸ್ಕೊಂಡು ಒಂದು ಸಕಾರಾತ್ಮಕ ಭಾವನೆಯಿಂದ ಅದ್ರ ಬಗ್ಗೆ ನಾವು ಆ ದೃಷ್ಟಿಕೋನದಿಂದ ನೋಡಿದ್ವಿ ಆ ಘಟನೆಗಳನ್ನ, ಮತ್ತು ಮನಸ್ಸಿನಲ್ಲಿರುವಂತಹ ನೋವನ್ನ ನಾವು ರಿಲೀಸ್ ಮಾಡಿದ್ವಿ ಒಂದು ತಿಳುವಳಿಕೆಯಿಂದ, ಕ್ಷಮೆಯನ್ನ ಮಾಡ್ತಾ, ನನ್ನಿಂದ ತಪ್ಪಾಗಿದೆ ಅಂತಂದ್ರೆ ಕ್ಷಮೆ ಕೇಳ್ತಾ, ಸೊ ಮನಸ್ಸಿನಿಂದ ಹಳೆಯ ನೋವುಗಳನ್ನ, ಕಹಿ ನೆನಪುಗಳನ್ನ ನಾವು ಬಿಡುಗಡೆ ಮಾಡಿದ್ವಿ ಅಂತಂದ್ರೆ
ಖಂಡಿತವಾಗ್ಲೂ ಆ ಒಂದೊಂದು ಇಟ್ಟಿಗೆಯನ್ನ ನಮ್ಮಿಬ್ಬರ ಮಧ್ಯೆ ಏನು ಇದ್ದು ಗೋಡೆ ನಿರ್ಮಾಣ ಆಗಿದೆ ಅಲ್ವಾ, ಅದನ್ನ ನಾವು ಕೆಡವಿದಂತೆ ಆಗುತ್ತೆ. ಅವಾಗ ಅವಶ್ಯವಾಗಿ ನಮ್ಮ ಒಳಗಡೆ ಏನು ನಿಜವಾದ ಗುಣಗಳಿದಾವಲ್ವಾ, ಪ್ರೀತಿ, ಸ್ನೇಹ, ಒಬ್ಬರನ್ನ ಅರ್ಥ ಮಾಡಿಕೊಳ್ಳೋದು, ಒಬ್ಬರಿಗೆ ಪ್ರತಿ ಏನು ಸಹಾನುಭೂತಿ ಇರೋದು, ಸಹಾಯ ಮಾಡೋದು, ಒಬ್ಬರ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಂಡು ನಡೆಯೋದು, ಹೊಂದಾಣಿಕೆ, ಇವೆಲ್ಲನೂ ನಮ್ದು ನ್ಯಾಚುರಲ್ ಆಗಿರುವಂತ ಗುಣಗಳು. ಯಾವಾಗ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಈ ಕೋಪ ಅಥವಾ ಈ ನೋವುಗಳು ಇವುಗಳನ್ನ ನಾವು ಮನಸ್ಸಿಂದ ಬಿಡುಗಡೆ ಮಾಡ್ತೀವಲ್ವಾ, ನ್ಯಾಚುರಲ್ ಆಗಿ ಆ ಸಂಬಂಧದಲ್ಲಿ ನಮ್ಮ ನಿಜ ಗುಣಗಳ ಶಕ್ತಿ ಹರಿವಾಗುತ್ತೆ. ಅಂತಂದ್ರೆ ನಮ್ಮ ಪ್ರೀತಿ ನಿರಂತರವಾಗಿ ಆ ಸಂಬಂಧದಲ್ಲಿ ಹರಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ನಮ್ಮ ಸ್ನೇಹ ನಮ್ಮ ಮಾತಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ನಮ್ಮ ವ್ಯವಹಾರದಲ್ಲಿ ತಾಳ್ಮೆ, ಶಾಂತಿ, ಹೊಂದಾಣಿಕೆ ಅನ್ನೋದು ಸಹಜವಾಗಿ ಬರ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಸಂಬಂಧ ನಾವು ಮೊದ್ಲಿದ್ದ ಹಾಗೆ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಒಬ್ಬರಲ್ಲಿ ಕೂಡ ಸಂಕಲ್ಪ ಇದ್ರು ಇನ್ನೊಬ್ರು ಆ ರೀತಿ ಯೋಚನೆ ಮಾಡಲ್ವಲ್ಲ. ನಾನು ಅಡ್ಜಸ್ಟ್ ಮಾಡ್ಕೊಂಡ್ರೆ ಅವ್ರು ಮತ್ತೆ ಅದೇ ರೀತಿ ವ್ಯವಹಾರ ಮಾಡಿದ್ರೆ, ಮತ್ತೆ ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ರೆ, ಮತ್ತೆ ನನ್ನನ್ನ ಗ್ರಾಂಟೆಡ್ ಆಗಿ ತಗೊಂಡ್ರೆ ಅಂತ ಈ ರೀತಿ ಏನಾದ್ರೂ ಭಯ ಕಾಡ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಇದನ್ನ ನೆನ್ಪಿಟ್ಕೊಳ್ಳಿ. ಇಬ್ರು ಕೂಡ ಏನು ಆ ಸಂಬಂಧವನ್ನ ಹೀಲ್ ಮಾಡ್ಬೇಕನ್ನೋದು ಅವಶ್ಯಕತೆ ಇಲ್ಲ. ನೀವು ಒಬ್ರು ಡಿಸೈಡ್ ಮಾಡಿದ್ರು ಕೂಡ ನೀವೇನ್ ಮಾಡ್ಬೋದು, ನಿಮ್ ಮನಸ್ಸಿನಲ್ಲಿರುವಂತಹ ನಕಾರಾತ್ಮಕ ಏನೆಲ್ಲ ನೋವು, ಕಹಿ ನೆನಪುಗಳ ಬಿಡುಗಡೆ ಮಾಡ್ಬಿಟ್ಟು ಕ್ಷಮೆಯನ್ನ ಅಭ್ಯಾಸ ಮಾಡಿದ್ರಿ ಅಂತಂದ್ರೆ, ಮತ್ತು ಸಕಾರಾತ್ಮಕವಾದ ವಿಚಾರಗಳನ್ನ ಆ ವ್ಯಕ್ತಿಯ ಪ್ರತಿ, ಸಂಬಂಧದ ಪ್ರತಿ ನೀವು ಯೋಚನೆ ಮಾಡಿದ್ರಿ, ಅವರನ್ನ ಹೇಗಿದ್ದಾರೋ ಹಾಗೆ ಸ್ವೀಕಾರ ಮಾಡಿದ್ರಿ ಅಂತಂದ್ರೆ ನಿಮ್ಮ ನ್ಯಾಚುರಲ್ ಆಗಿರುವಂತಹ ಪ್ರೀತಿಯ ಶಕ್ತಿ ಆ ಸಂಬಂಧದಲ್ಲಿ ಹರಿಲಿಕ್ಕೆ ಶುರು ಮಾಡುತ್ತೆ. ಮತ್ತೆ ನಿಮ್ಮ ಸಂಬಂಧದಲ್ಲಿರುವಂತಹ ಗಾಯ ವಾಸಿ ಆಗುತ್ತೆ. ಮೊದಲಿನ ತರ ನಿಮ್ ಸಂಬಂಧ ಏನಾಗುತ್ತೆ, ಸುಂದರವಾಗಿ ಆಗುತ್ತೆ, ಸಾಮರಸ್ಯದಿಂದ ಕೂಡುತ್ತೆ. ಮತ್ತು ಆಟೋಮೆಟಿಕ್ ಆಗಿ ಅವರು ಕೂಡ ಏನ್ ಮಾಡ್ತಾರೆ, ಅವ್ರ ಮನಸ್ಸಲ್ಲಿರುವ ಭಾರನು ಕರಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಯಾವ್ದೋ ಒಂದು ಇಂತಹ ಸಂದರ್ಭ ಬರುತ್ತೆ, ನೀವಿಬ್ರು ಮತ್ತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಾ. ನಿಮ್ ಸಂಬಂಧ ನಿಧಾನವಾಗಿ ಏನಾಗುತ್ತೆ, ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟೋ ಮಾತೇರು ಅಥವಾ ಅಕ್ಕಂದ್ರು ಕೆಲವೊಂದ್ಸಲ ಈ ರೀತಿ ಹೇಳ್ತಿರ್ತಾರೆ, 20 ವರ್ಷದಿಂದ ಜೊತೆಯಲ್ಲಿದ್ದೇವೆ, ಯಾವಾಗ್ಲೂ ಕೂಡ ಅವರು ಮೊದ್ಲಿಂದನೂ ಗೊತ್ತು ಅವ್ರು ಕುಡಿತಾರೆ ಅಂತ ಹೇಳ್ಬಿಟ್ಟು ಕುಡ್ದಾಗ್ಲೆಲ್ಲ ಬೈತಿರ್ತಾರೆ, ಕೆಲವೊಂದ್ಸಲ ಕೈನೂ ಎತ್ತಿರ್ತಾರೆ, ಅವ್ರ ಮನೆಯವರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇಷ್ಟೊಂದೆಲ್ಲ ನಾವು ಇರ್ಲಿ ಪರವಾಗಿಲ್ಲ, ಸಂಸಾರದಲ್ಲಿ ಇದೆಲ್ಲ ಆಗ್ತಿರುತ್ತಲ್ವಾ ಅಂತ ಸಹನೆ ಮಾಡಿದ್ವಿ, ಇವ್ರು ಬದಲಾವಣೆ ಆಗ್ತಾರಂತ ಭರವಸೆ ಇಟ್ಕೊಂಡ್ವಿ. ಆದ್ರೆ ಇಲ್ಲಿವರೆಗೂ ಒಂದ್ ಚೂರುನು ಕೂಡ ಬದಲಾವಣೆ ಆಗಿಲ್ಲ. ಇಲ್ಲಿವರೆಗೂ ನಮ್ಮನ್ನೇ ಹೀಯಾಳಿಸ್ತಾರೆ, ನಮ್ಗೆ ಬೈತಾರೆ, ಯಾವಾಗ್ಲೂ ನೋವು ನಮ್ಗೆ ಕೊಡ್ತಾರೆ, ಒಂಚೂರು ಅರ್ಥನೇ ಮಾಡ್ಕೊಳಲ್ಲ, ಬೆಲೆನೆ ಕೊಡಲ್ಲ ಅಂತ ಇವತ್ತಿನವರೆಗೂ ನೋವು ಪಡ್ತಾ ಇದ್ರೆ. ಇಷ್ಟೊಂದು 20 ವರ್ಷ 30 ವರ್ಷ ನಾವು ಅಡ್ಜಸ್ಟ್ ಮಾಡ್ಕೊಂಡ್ರು ಏನ್ ಬೆಲೆ ಇದಕ್ಕೆ ಅಂತ ಹೇಳ್ಬಿಟ್ಟು ನೋವು ಪಡ್ತಾರೆ. ಸೊ ಇವಾಗ ಏನ್ ಇಲ್ಲಿ ಮಾಡ್ಬೇಕಾಗಿದೆ ಅಂತಂದ್ರೆ, ನೀವು ಜೊತೆಲಿ ಇರ್ಲಿಕ್ಕೇನೆ ಆಯ್ಕೆ ಮಾಡ್ಕೊಂಡಿದ್ದೀರಾ, ಸರಿ ಆಯ್ತು, ಇವರಲ್ಲಿ ಕುಡಿಯುವಂತ ನೇಚರ್ ಇದೆ ಅಂತ ನಿಮ್ಗೆ ಅರ್ಥ ಆಗಿದೆ, ಆದ್ರೂ ಕೂಡ ಜೊತೆಲಿ ಇರ್ಬೇಕಂತ ಆಯ್ಕೆ ಮಾಡ್ಕೊಂಡಿದ್ದೀರಾ. ಆದ್ರೆ ಒಂದೇ ಒಂದು ಇವಾಗ ಏನ್ ಮಾಡ್ಬೇಕಾಗಿದೆ, ನಿಮ್ಮ ಮನಸ್ಸಿನ ಕಡೆಗೆ ನಿಮ್ಗೆ ಗಮನ ಕೊಡ್ಬೇಕಾಗಿದೆ, ನಿಮ್ಮ ಆಲೋಚನೆಗಳ ಕಡೆಗೆ ನಿಮ್ಗೆ ಗಮನ ಕೊಡ್ಬೇಕಾಗಿದೆ. ಸೊ ನೀವು ಏನ್ ಇಷ್ಟಪಡ್ತೀರಾ, ಸಂಬಂಧದಲ್ಲಿ ಅವ್ರು ಹೇಗೆ ಪರಿವರ್ತನೆ ಆಗ್ಬೇಕು ಅಂತ ನೀವು ಇಷ್ಟಪಡ್ತೀರಾ, ಅದ್ರ ಕಡೆಗೆ ನಿಮ್ಮ ಗಮನವನ್ನ ಕೊಟ್ಟು ನಿಮ್ಮ ಆಲೋಚನೆಗಳನ್ನ ಅದೇ ರೀತಿ ಮಾಡ್ಕೊಳ್ಬೇಕಾಗಿದೆ. ಇವರಲ್ಲಿ ಕುಡಿಯುವಂತ ಸಂಸ್ಕಾರ ಇದೆ, ಅದು ತುಂಬಾ ದಿನದಿಂದ ಇದೆ, ಸರಿ ಆಯ್ತು, ಅದನ್ನೇ ಇವ್ರು ಕುಡಿತಾರೆ ಅಂತ ನೀವ್ ಎಷ್ಟು ಬಾರಿ ಯೋಚನೆ ಮಾಡಿದ್ದೀರಾ ಮನಸ್ಸಲ್ಲಿ. ಮತ್ತೆ ಎಷ್ಟು ಜನರ ಮುಂದೆ ಅದ್ರ ಬಗ್ಗೆ ಮಾತಾಡಿದ್ರೆ, ಯಾವಾಗ್ಲೂ ಕುಡಿದ್ ಬರ್ತಾರೆ, ದುಡ್ಡೆಲ್ಲ ಹಾಳು ಮಾಡ್ತಾರೆ, ಅರ್ಥನೇ ಮಾಡ್ಕೊಳ್ಳಲ್ಲ, ಬೈತಾರೆ, ಎಷ್ಟು ಜನರ ಮುಂದೆ ಹೇಳಿದಿರಾ. ಅವರೆಲ್ಲರ ಸಂಕಲ್ಪನೂ ಇವ್ರ ಪ್ರತಿ ನಡೆದಿದೆ, ಅವ್ರ ಸಂಸ್ಕಾರ ಇನ್ನೂ ಗಟ್ಟಿ ಆಗ್ತಾನೆ ಹೋಗ್ತಾ ಇದೆ ಅಲ್ವಾ. ಸೊ ಇವಾಗ ಏನಾದ್ರು ನಿಮ್ಗೆ ಬದಲಾವಣೆ ಮಾಡ್ಬೇಕು, ನಾನು ಇಷ್ಟು ವರ್ಷ ಆದ್ಮೇಲೆ ಕೂಡ ನಾನು ಬದಲಾವಣೆ ಈ ಸಂಬಂಧದಲ್ಲಿ ನಾನು ತರಬೇಕು ಅಂತ ಇವಾಗ್ಲೂ ಕೂಡ ನಿಮ್ಗೆ ಏನಾದ್ರು ಇಚ್ಛೆ ಇದೆ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಆಲೋಚನೆಗಳ ಮೇಲೆ ಕೆಲಸವನ್ನ ಮಾಡಿ, ಅವ್ರ ಪ್ರತಿಯಾಗಿ ಸಕಾರಾತ್ಮಕವಾದ ಯೋಚನೆಗಳನ್ನೇ ಮಾಡಿ. ಇವರ ವಿವೇಕ ಶಕ್ತಿ ಜಾಗೃತ ಆಗಿದೆ, ಇವರ ವಿವೇಕ ಶಕ್ತಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಇವರ ಆರೋಗ್ಯಕ್ಕೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬಿಟ್ಟು ಇವರಿಗೆ ಅರ್ಥ ಆಗ್ತಾ ಇದೆ. ಇವರು ಈ ಅಡಿಕ್ಷನ್ ಇಂದ ಕಂಪ್ಲೀಟ್ ಆಗಿ ದೂರ ಆಗಿದ್ದಾರೆ. ಇವರ ಸಂಬಂಧ ನಮ್ ಜೊತೆ ಬಹಳ ಉತ್ತಮವಾಗಿದೆ, ಮಕ್ಕಳ ಜೊತೆ ಅಥವಾ ನಮ್ ಜೊತೆ ಸರಿಯಾಗಿ ಇವರು ಚೆನ್ನಾಗಿ ಸಮಯವನ್ನ ನಿಭಾಯಿಸ್ತಾ ಇದ್ದಾರೆ. ನಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇವಾಗ ನಿರ್ಮಾಣ ಆಗಿದೆ. ನೀವೇನು ಆ ಸಂಬಂಧದಲ್ಲಿ ಹೇಗಿರ್ಬೇಕು ಅಂತ ಇಷ್ಟಪಡ್ತೀರಲ್ವಾ, ಅದು ಆಲ್ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಸಂಕಲ್ಪಗಳನ್ನ ಮಾಡ್ತಾ ದಿನಾಲು ಅವ್ರ ಪ್ರತಿ ನೀವು ಈ ತರ ಸ್ವಲ್ಪ ಧ್ಯಾನ ಮಾಡಿದ್ರಿ ಅಂತಂದ್ರೆ, ಅವ್ರ ಪ್ರತಿಯಾಗಿ ಯೋಚನೆ ಮಾಡಿದ್ರಿ ಅಂತಂದ್ರೆ ನಿಮ್ಮ ಸಕಾರಾತ್ಮಕ ಶಕ್ತಿ ಅವ್ರ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಅಡುಗೆ ಮಾಡ್ಬೇಕಾದ್ರೆ ಸೊ ನಿಮ್ಮ ಈ ಸಂಕಲ್ಪಗಳ ಶಕ್ತಿಯನ್ನ ಆ ಅಡುಗೆ ಮಾಡ್ಬೇಕಾದ ಸಮಯದಲ್ಲಿ ಕೂಡ ಪರಮಾತ್ಮನ ನೆನಪಿನಲ್ಲಿ ನೀವು ಅಡುಗೆ ಮಾಡ್ತಾ ಇದ್ದೀರಾ. ಪರಮಾತ್ಮನ ಪವಿತ್ರತೆಯ ಶಕ್ತಿಯ ಕಂಪನಗಳು ನಮ್ಮ ಮನೆಯಲ್ಲೆಲ್ಲ ಹರಡ್ತಾ ಇದೆ, ನನ್ನಲ್ಲಿ ಕೂಡ ಸಮಾವೇಶ ಆಗ್ತಾ ಇದೆ, ಈ ಅಡುಗೆಯಲ್ಲಿ ಕೂಡ ಸಮಾವೇಶ ಆಗ್ತಾ ಇದೆ, ಈ ಅಡುಗೆ ಪವಿತ್ರವಾಗ್ತಾ ಇದೆ, ಶುದ್ಧವಾಗ್ತಾ ಇದೆ, ಪ್ರಸಾದ ಆಗ್ತಾ ಇದೆ. ಈ ಅಡುಗೆಯನ್ನ ಊಟ ಮಾಡುವಂತಹ ಎಲ್ಲರ ಮನಸ್ಸು ಕೂಡ ಏನಾಗ್ತಾ ಇದೆ, ಶುದ್ಧವಾಗ್ತಾ ಇದೆ, ಹೃದಯ ಪವಿತ್ರವಾಗ್ತಾ ಇದೆ, ಮತ್ತು ಅವರಲ್ಲಿ ವಿವೇಕ ಶಕ್ತಿ ಜಾಗೃತ ಆಗ್ತಾ ಇದೆ. ನಮ್ಮ ಸಂಬಂಧ ಬಹಳ ಸಾಮರಸ್ಯದಿಂದ ಇದೆ, ಬಹಳ ಗಟ್ಟಿಯಾಗಿದೆ. ಒಬ್ರು ಇನ್ನೊಬ್ರಿಗೆ ನಾವು ಗೌರವ ಕೊಡ್ತೇವೆ ಮತ್ತು ಪ್ರೀತಿಯನ್ನ ಹಂಚ್ಕೊಳ್ತೇವೆ.
ಈ ರೀತಿ ನೀವು ಅಡುಗೆ ಮಾಡ್ಬೇಕಾದ್ರೆ ಸಂಕಲ್ಪಗಳನ್ನ ಮಾಡ್ತಾ ಮತ್ತು ಅವರಿಗೆ ಊಟ ಬಡಿಸ್ಬೇಕಾದ್ರೆ ಅವಾಗ್ಲೂ ಕೂಡ ಅಡುಗೆಯನ್ನ ನೋಡ್ತಾ ಈ ರೀತಿ ಸಕಾರಾತ್ಮಕ ಸಂಕಲ್ಪಗಳನ್ನ ನೀವು ಮಾಡ್ತಾ ಇದ್ರಿ ಅಂತಂದ್ರೆ ಆ ಅಡುಗೆಯಲ್ಲಿ ಅಥವಾ ನೀರಿನಲ್ಲಿ ನಮ್ಮ ಕಂಪನಗಳನ್ನ ಹೀರ್ಕೊಳ್ಳುವಂತಹ ಶಕ್ತಿ ಇದೆ. ಆ ಕಂಪನಗಳು ಆ ಅಡಿಗೆ ಯಾರು ಊಟ ಮಾಡ್ತಾರಲ್ವಾ ಅವರ ಮನಸ್ಸಿನ ಮೇಲೆ ಸಕಾರಾತ್ಮಕವಾಗಿ ಅವಶ್ಯವಾಗಿ ಪರಿಣಾಮ ಬೀರ್ತವೆ. ಇದನ್ನ ನಾವು ಪ್ರಯೋಗ ಮಾಡಿ ಕೂಡ ನೋಡ್ಬೋದು. ಯಾವುದೇ ಆಗ್ಲಿ ಒಂದು ರಾತ್ರಿಯಲ್ಲಿ ಬದಲಾವಣೆ ಆಗೋದಲ್ಲ. ಇದಕ್ಕೆಲ್ಲಾನು ಕೂಡ ಸ್ವಲ್ಪ ಪರಿಶ್ರಮ ಅನ್ನೋದು ಹಿಡಿಸುತ್ತೆ. ತಾಳ್ಮೆಯಿಂದ, ಪ್ರೀತಿಯಿಂದ ನಾವು ಇದ್ವಿ ಸಂಬಂಧದಲ್ಲಿ ಈ ರೀತಿ ಪರಿವರ್ತನೆಯನ್ನ ನಾವು ಬಯಸ್ತೇವೆ ಅಂತಂದ್ರೆ ನಿಮ್ಗೆ ಯಾವ ರೀತಿ ಆ ಸಂಬಂಧ ಇರ್ಬೇಕು ಅಂತ ನೀವು ಇಷ್ಟಪಡ್ತಿರಲ್ವಾ ಅದೇ ರೀತಿ ಸಂಕಲ್ಪಗಳನ್ನ ಮಾಡಿ, ಅಡುಗೆ ಮಾಡ್ಬೇಕಾದ್ರೂ ಕೂಡ ಅದೇ ರೀತಿಯ ಸಂಕಲ್ಪಗಳನ್ನ ಮಾಡ್ತಾ ಅವರಿಗೆ ಊಟ ಬಡಿಸ್ಬೇಕಾದ್ರೂ ಅದೇ ರೀತಿ ಸಂಕಲ್ಪ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಪರಿವರ್ತನೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನ ನೀವು ಮಕ್ಕಳ ವಿಷಯದಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ನಿಮ್ ಮಕ್ಕಳು ನಿಮ್ ಮಾತು ಕೇಳ್ತಾ ಇಲ್ಲ ಅಥವಾ ಚೆನ್ನಾಗಿ ಓದ್ತಾ ಇಲ್ಲ ಅಂತಂದ್ರು ಅವ್ರ ಪ್ರತಿಯಾಗ್ಲೂ ಕೂಡ ನೀವು ಚೆನ್ನಾಗಿ ಈ ರೀತಿ ಸಕಾರಾತ್ಮಕವಾಗಿ ನನ್ನ ಮತ್ತು ನನ್ನ ಮಕ್ಕಳ ಸಂಬಂಧ ತುಂಬಾ ಚೆನ್ನಾಗಿದೆ, ನನ್ನ ಪ್ರತಿಯೊಂದು ಮಾತಿಗೂ ನನ್ನ ಮಕ್ಕಳು ಬೆಲೆ ಕೊಡ್ತಾರೆ, ನಮ್ಮ ಇಬ್ಬರ ಮಧ್ಯೆ ಬಹಳ ಪ್ರೀತಿಯ ಒಂದು ಉತ್ತಮವಾದ ಬಾಂಡಿಂಗ್ ಇದೆ, ಸೊ ಅವ್ರು ಸದಾ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಯಾವಾಗ್ಲೂ ಕೂಡ ಅವ್ರ ಪ್ರತಿಯಾಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮ ಬಾಂಡಿಂಗ್ ಕೂಡ, ನಮ್ಮ ಸಂಬಂಧನ ಕೂಡ ದಿನದಿಂದ ದಿನಕ್ಕೆ ಉತ್ತಮ ಆಗ್ತಾ ಹೋಗುತ್ತೆ. ಸೊ ಒಂದೇ ನಾವು ನೆನ್ಪಿಟ್ಕೊಳ್ಬೇಕಾಗಿದೆ, ಅವ್ರಿಗೆ ಯಾವುದೇ ಸಂಸ್ಕಾರ ಅವ್ರ ಹತ್ರ ವರ್ತಮಾನದಲ್ಲಿದ್ರು ಕೂಡ ಅದ್ರ ಕಡೆ ನಮ್ ಗಮನ ಹೋಗ್ಬಾರ್ದು. ಯಾವ ಸಂಸ್ಕಾರ ಅವರಲ್ಲಿ ಇರ್ಬೇಕಂತ ನಾವು ಬಯಸ್ತೀವಲ್ವಾ, ಸೊ ಆ ಸಂಸ್ಕಾರ ಅವರಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವ್ ಯಾವಾಗ್ಲೂ ಕೂಡ ಸರಿಯಾದದ್ದನ್ನೇ ಯೋಚನೆ ಮಾಡ್ತಾ ಸಕಾರಾತ್ಮಕವಾದದ್ದನ್ನೇ ಯೋಚನೆ ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಮ ಈ ಮನಸ್ಸಿನ ಸಂಕಲ್ಪಗಳ ಶಕ್ತಿ ನಮ್ಮ ಸಂಬಂಧದ ತಳಪಾಯ ಆಗಿದೆ. ಬಾಹ್ಯವಾಗಿ ಎಷ್ಟು ಮಾಡ್ತಾ ಇದೀವಿ, ಯಾವ ರೀತಿ ಮಾತಾಡ್ತಾ ಇದೀವಿ, ಏನ್ ಗಿಫ್ಟ್ ಕೊಡ್ತಾ ಇದೀವಿ, ಅಥವಾ ಅವ್ರು ಹೇಳಿದ ಮಾತೆಲ್ಲ ಕೇಳ್ತಾ ಇದೀವಾ ಇಲ್ವಾ, ಇದೆಲ್ಲ ಸೆಕೆಂಡರಿ. ಇದನ್ನ ನಿಮ್ಗೆ ಇಷ್ಟ ಆದ್ರೆ ಮಾಡಿ, ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಏನೋ ಸಾಫ್ಟ್ ಆಗಿ ಅಥವಾ ಪ್ರೀತಿಯಿಂದನೇ ನನ್ಗೆ ಇವತ್ತಿದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿ. ಆದ್ರೆ ಮನಸ್ಸಿನಲ್ಲಿ ಸರಿಯಾದದನ್ನ ನಾವು ಯೋಚನೆ ಮಾಡೋದು ಬಹಳ ಇಂಪಾರ್ಟೆಂಟ್. ಅವ್ರು ಹೇಳಿದ ಕೆಲಸ ಸರಿ ಆಯ್ತು ಮಾಡ್ತೀನಿ ಅಂತ ಒಪ್ಕೊಂಡ್ರಿ, ಅದ್ರ ಮನಸ್ಸೆಲ್ಲ ಬೈಕೊಳ್ತಾ ಇದ್ರೆ ನಂಗೆ ಆಗ್ತಾ ಇಲ್ಲ, ಆದ್ರೆ ಏನ್ ಮಾಡೋದು, ಮಾಡ್ಲೇಬೇಕಲ್ವಾ, ಇಲ್ಲ ಅಂದ್ರೆ ನಡೆಯೋದೇ ಇಲ್ವಲ್ಲ ಅಂತ ಈ ರೀತಿ ಮನಸ್ಸೆಲ್ಲ ಬೈತಾ ಕೆಲಸ ಮಾಡಿದ್ರು ಕೂಡ ಅದಕ್ಕೇನು ಬೆಲೆ ಇರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಸಂಬಂಧಗಳು ಗಟ್ಟಿಯಾಗಿರ್ಬೇಕಂತಂದ್ರೆ ನಿಮ್ಮ ಸಂಬಂಧಗಳ ಫೌಂಡೇಶನ್ಗೆ ನಿಮ್ಮ ಮನಸ್ಸಿನ ಆಲೋಚನೆಗಳ ಶಕ್ತಿನೇ ಆಗಿದೆ. ನೀವು ಯಾವ ರೀತಿ ಯೋಚನೆ ಮಾಡ್ತಿರಲ್ಲ ಅದೇ ರೀತಿ ನಿಮ್ಮ ಸಂಬಂಧಗಳ ಮೇಲೆ ನಿಮ್ಮ ಆಲೋಚನೆಗಳೇನಾಗ್ತವೆ, ಪ್ರಭಾವವನ್ನ ಬೀರ್ತವೆ. ಸೊ ಅದಕ್ಕೋಸ್ಕರ ನಿಮ್ಮ ಪ್ರೀತಿಯನ್ನ ನ್ಯಾಚುರಲ್ ಆಗಿ ನಿಮ್ಮ ಸಂಬಂಧದಲ್ಲಿ ಹರಿಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ, ಅವ್ರ ಪ್ರತಿ ಇರುವಂತಹ ಈ ಜಡ್ಜ್ಮೆಂಟಲ್ ತೀರ್ಪು ನೀಡುವಂತಹ ಈ ಭಾವನೆಯನ್ನ ಬಿಡ್ಬೇಕಾಗುತ್ತೆ. ಅವರ ಬಲಹೀನತೆಗಳನ್ನ ನಾವು ನೋಡ್ಬಿಟ್ಟು ನೋಟ್ ಮಾಡ್ಕೊಳ್ತಾ ಇದೀವಲ್ಲ ಆ ಸಂಸ್ಕಾರ ಬಿಡ್ಬೇಕಾಗುತ್ತೆ. ಇನ್ನೊಬ್ಬರ ಸಂಸ್ಕಾರಗಳನ್ನ ಅರ್ಥ ಮಾಡ್ಕೊಂಡು ಅವರು ಕೂಡ ಒಂದು ಚೈತನ್ಯ ಶಕ್ತಿ ನಂತರನೇ ಆತ್ಮ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸೋಲ್ ಕಾನ್ಸಿಯಸ್ನೆಸ್ ಇದರ ಪ್ರಜ್ಞೆ ಇತ್ತು ಅಂತಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ಇವ್ರು ನನ್ ಮಗಳು, ಇವ್ರು ನನ್ ಮಗ, ಇವ್ರು ನನ್ ಪತಿ, ಇವ್ರು ನನ್ನ ಅತ್ತೆ, ಇವ್ರು ನನ್ನ ಅಮ್ಮ, ಈ ರೀತಿ ಸಂಬಂಧಗಳನ್ನ ಹಿಡ್ಕೊಂಡ್ಬಿಟ್ಟು ಅತ್ತೆ ಅಂದ್ರೆ ಹೀಗಿರ್ಬೇಕು, ಅಮ್ಮ ಅಂದ್ರೆ ಹೀಗಿರ್ಬೇಕು, ಗಂಡ ಅಂದ್ರೆ ಹಿಂಗಿರ್ಬೇಕು, ಹೆಂಡತಿ ಅಂದ್ರೆ ಹೀಗಿರ್ಬೇಕು, ಮಕ್ಕಳಂದ್ರೆ ಹೀಗಿರ್ಬೇಕು, ಒಂದು ರೋಲ್ ಮಾಡೆಲ್ ನ ಮನಸ್ಸಲ್ಲೇ ನಾವು ವಿಶ್ವಲೈಸ್ ಮಾಡ್ಬಿಟ್ಟು ಸೊ ಅವ್ರು ವರ್ತಮಾನದಲ್ಲಿ ಅವ್ರ ಜೊತೆ ಏನಾಗ್ತಿದೆ, ಅವ್ರಿಗೆ ಹೇಗೆ ಅವ್ರು ಭಾವಿಸ್ತಾ ಇದಾರೆ ಅದನ್ನ ಅರ್ಥನೇ ಮಾಡ್ಕೊಳಿಕ್ ಹೋಗೋದಿಲ್ಲ ನಾವು. ಅದಕ್ಕೋಸ್ಕರ ಅವರು ಕೂಡ ಸೊ ಏನಾಗಿದ್ರೆ ಚೈತನ್ಯ ಶಕ್ತಿ ಆತ್ಮ ಆಗಿದ್ರೆ ಡಿಫ್ರೆಂಟ್ ಆಗಿರುವಂತ ಸಂಸ್ಕಾರಗಳು ಅವರಲ್ಲಿ ಇದಾವೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಅವ್ರ ಜೊತೆ ತಾಳ್ಮೆ ಪ್ರೀತಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮೆಲ್ಲಾ ಸಂಬಂಧಗಳು ಸುಮಧುರತೆಯಿಂದ ಕೂಡಿರ್ಲಿ, ಸಾಮರಸ್ಯದಿಂದ ಕೂಡಿರ್ಲಿ, ಗಟ್ಟಿಯಾಗಿರ್ಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ವಿಷಯದ ಬಗ್ಗೆ ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ವು ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳಬಹುದಾಗಿದೆ. ಮತ್ತು ನೇರವಾಗಿ ನೀವು ನಮ್ಮನ್ನ ಸಂಪರ್ಕ ಮಾಡಿ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.